ನಮಸ್ಕಾರ. ಆಯುಷ್ ವಾಹಿನಿಯ ವೀಕ್ಷಕರಿಗೆಲ್ಲ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಯುಷ್ಮಾನ್ ಭವ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತೇ ಇರೋ ಹಾಗೆ 5 ವಿಭಾಗಗಳಿರುತ್ತೆ. ಮೊದಲನೇದಾಗಿ ಹ್ಯಾಂಡ್ ರೈಟಿಂಗ್, ಫೇಸ್ ರೀಡಿಂಗ್, ಆಯುರ್ವೇದ ಜ್ಯೋತಿಷ್ಯ, ಮ್ಯಾನಿಫೆಸ್ಟಿಂಗ್ ಮತ್ತು ಬಿಹೇವಿಯರ್. ಎಲ್ಲದರ ಮೂಲಕ ನಾವು ನಮ್ಮ ಭವಿಷ್ಯವನ್ನ ತಿಳ್ಕೋಬಹುದು, ನಮ್ಮ ಜೀವನದಲ್ಲಿ ಆಗಬಹುದಾದಂಥ ತಪ್ಪುಗಳನ್ನು ಸರಿಪಡಿಸ್ಕೋಬಹುದು. ಅಂದರೆ ಇದಕ್ಕಿಂತ ಖುಷಿ ಕೊಡುವಂಥ ವಿಷಯ ಬೇರೆ ಏನಿದೆ ಹೇಳಿ? ಯಾಕೆಂದರೆ ನಾವು ಮಾಡುವ ತಪ್ಪುಗಳನ್ನು ತಿದ್ದುಕೊಳ್ಳುವಂಥ ಒಂದು ಅವಕಾಶ ನಮಗಿದೆ. ಅಂದರೆ ಪ್ರತಿಯೊಬ್ಬರು ಆ ಅವಕಾಶವನ್ನು ಉಪಯೋಗಿಸ್ಕೊಳ್ಬೇಕು. ಈ ಕಾರ್ಯಕ್ರಮದ ಮೂಲಕ ನಾವು ಮಾಡ್ತಿರುವಂತಹ ಸಣ್ಣ ಪುಟ್ಟ ತಪ್ಪುಗಳನ್ನು ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡ್ಕೊಳ್ತಾ ನಮ್ಮ ಜೀವನವನ್ನು ಉತ್ತಮ ದಾರಿಯಲ್ಲಿ ತಗೊಂಡು ಹೋಗೋಕೆ ಇದೊಂದು ಅವಕಾಶ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭಿಸೋಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಇದು ನಿಮ್ಮ ನೆಚ್ಚಿನ ಆಯುಷ್ಮಾನ್ ಭವ. ನಮ್ಮ ಇವತ್ತಿನ ಮೊದಲನೇ ಸೆಗ್ಮೆಂಟ್ ಹ್ಯಾಂಡ್ ರೈಟಿಂಗ್. ಹ್ಯಾಂಡ್ ರೈಟಿಂಗ್ ಅನ್ನ ಸ್ವಲ್ಪ ಬದಲಾಯಿಸ್ಕೊಳ್ಳೋದ್ರಿಂದ ಅಥವಾ ನಾವು ಮಾಡ್ತಿರೋಂಥ ಮಿಸ್ಟೇಕ್ಗಳನ್ನ ಕರೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನ ಕೂಡ ಕರೆಕ್ಟ್ ಆಗುತ್ತೆ ಅಥವಾ ನಮ್ಮ ಜೀವನ ಕೂಡ ಇನ್ನು ಬೆಟರ್ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಸೆಗ್ಮೆಂಟ್ನಲ್ಲಿ ಎಷ್ಟೋ ಬಾರಿ ಎಷ್ಟೋ ವಿಷಯಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಇವತ್ತಿನ ಸಂಚಿಕೆಯಲ್ಲೂ ಕೂಡ ಡಾಕ್ಟರ್ ಸಂಗೀತಾ ಅಮರ್ನಾಥ್ ಅವರು ಹ್ಯಾಂಡ್ ರೈಟಿಂಗ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮಗಾಗಿ ಹೊತ್ತು ತಂದಿದ್ದಾರೆ. ಅವ್ರೇನ್ ಹೇಳ್ತಾರೆ ನೋಡೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸಂಗೀತಾ ಅಮರ್ನಾಥ್, ಹ್ಯಾಂಡ್ ರೈಟಿಂಗ್ ಅನಲಿಸ್ಟ್ ಅಂಡ್ ಸಿಇಒ ಆಫ್ ಇಂಡಿಯಾ ಡಿಸೈನ್ ಇನ್ಸ್ಟಿಟ್ಯೂಟ್. ಸವಿ ನೆನಪುಗಳು ಬೇಕು, ಸವಿಯನ್ನು ಸವಿಯಲು ಬದುಕು ಬೇಕು ಅಲ್ವಾ? ಬದುಕು ಚೆನ್ನಾಗಿದ್ದಾಗ, ಅನುಭವ ಚೆನ್ನಾಗಿದ್ದಾಗ ಅದು ಮತ್ತೆ ಮತ್ತೆ ಬೇಕು. ಸೊ ಲಾಸ್ಟ್ ಟೈಮ್ ನೋಡಿದ್ವಿ ಹೇಗೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಅಲ್ಲಿ ನಿಮ್ಮ ವ್ಯಕ್ತಿತ್ವ ಗೊತ್ತಾಗುತ್ತೆ, ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ ಇರ್ಬೋದು, ಆನ್ಸೈಟಿ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಇದೆಲ್ಲ ಹೇಗೆ ಗೊತ್ತಾಗುತ್ತೆ ಅಂತ ಐಡೆಂಟಿಫೈ ಮಾಡಿದ್ವಿ. ಯಾವ್ಯಾವ ಲೆಟರ್ಸು, ಯಾವ ಥರ ಪ್ರೆಷರ್ ನಮ್ಮ ಪರ್ಸ್ನಾಲಿಟಿಗೆ ಎಫೆಕ್ಟ್ ಆಗುತ್ತೆ ಅಂತ. ಸೊ ಸಾಕಷ್ಟು ಜನ ಹೋಮ್ವರ್ಕ್ ಮಾಡಿರ್ಬೋದು ಅನ್ಸುತ್ತೆ, ಹೋಗಿ ನೀವು ಚೆಕ್ ಮಾಡಿರ್ಬೋದು ನಿಮ್ಮ ಹ್ಯಾಂಡ್ ರೈಟಿಂಗು, ಅಥವಾ ನಿಮ್ಮ ಮನೆಯವ್ರದ್ದು ಯಾರಾದರೂ ನೋಡಿರ್ಬೋದು, ಮಕ್ಕಳು ನೋಡಿರ್ಬೋದು, ಈ ಥರ ಇದೆಯಾ, ಅವ್ರು ಹೇಳ್ದಂಗೆ ಇದೆಯಾ ಅಂತ ಚೆಕ್ ಮಾಡಿರ್ಬೋದು. ಮತ್ತು ಇನ್ನೊಂದು ಏನಂದರೆ ನಮ್ಗೆ ಸಾಕಷ್ಟು ಲೆಟರ್ಸ್ ಬರ್ತಾ ಇದೆ, ಸಾಕಷ್ಟು ಅದನ್ನು ರೆಸ್ಪಾಂಡ್ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಎಲ್ಲರಿಗೂ ಕುತೂಹಲ ಇದ್ದೇ ಇರುತ್ತೆ ಅಲ್ವಾ? ನಮ್ಮ ಬಗ್ಗೆ ಅಥವಾ ನಮ್ಮ ಜ್ಯೋತಿಷ್ಯ, ನಮ್ಮ ಭವಿಷ್ಯ. ವಿ ಆರ್ ಆಲ್ವೇಸ್ ಇನ್ಕ್ವಿಸಿಟಿವ್ ಆಫ್ ನೋಯಿಂಗ್ ಹೂ ವಿ ಆರ್, ವಾಟ್ ಈಸ್ ಆರ್ ಇಶ್ಯೂಸ್. ಬೆಳಗ್ಗೆ ಎದ್ದ ತಕ್ಷಣದಿಂದ ಜರ್ನಿ ಸ್ಟಾರ್ಟ್ಸ್. ಇವತ್ತೇನಪ್ಪ, ಇವತ್ತು ಯಾಕೆ ಸುಸ್ತಾಗ್ತಿದೆ, ಏನಾಗ್ತಿದೆ, ನಂಗೆ ಎನರ್ಜಿ ಇಲ್ವಲ್ಲ, ಇವತ್ತು ಹೋಗ್ಬೇಕು ಕೆಲ್ಸಕ್ಕೆ. ಸಂಡೇ ಅಂದ ತಕ್ಷಣ ಯು ಫೀಲ್ ಲಾಸ್ಟ್ ಇನ್ ದ ಥಿಂಗ್ ಅಲ್ವಾ? ಸೊ ಇದೆಲ್ಲ ಸೈಕಾಲಜಿಕಲ್ ಆ್ಯಂಡ್ ಹೌ ಇಟ್ ಎಫೆಕ್ಟ್ಸ್ ಯೋರ್ ಪರ್ಸ್ನಾಲಿಟಿ ಆ್ಯಂಡ್ ಯೋರ್ ಹ್ಯಾಂಡ್ ರೈಟಿಂಗ್. ಸೊ ಈ ಹ್ಯಾಂಡ್ ರೈಟಿಂಗ್ ಏನಂದರೆ ಒಂದು ಕನ್ನಡಿ ಥರ ಅಂತ ಹೇಳ್ತೀವಿ. ಈಗ ಕನ್ನಡಿಯಲ್ಲಿ ಹೇಗೆ ನಿಮ್ಮ ಬಾಹ್ಯ ಸೌಂದರ್ಯ ಗೊತ್ತಾಗುತ್ತೋ ಅದೇ ಥರ ನಿಮ್ಮ ಅಕ್ಷರದಲ್ಲಿ ನಿಮ್ಮ ಅಂತರಾಳದ ಸೌಂದರ್ಯ ಗೊತ್ತಾಗುತ್ತೆ. ಅಂದರೆ ನಿಮ್ಮ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ನಿಮ್ಮ ಪರ್ಸ್ನಾಲಿಟಿ ಟ್ರೇಟ್ಸ್ ಇರ್ಬೋದು, ಇದೆಲ್ಲ ಕೂಡ ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ನಾವು ಹೇಳ್ತೀವಿ ಪ್ರತಿಯೊಂದು ಅಕ್ಷರ ಮಾತಾಡುತ್ತೆ ಅಂತ. ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಈ ಬಾರಲ್ಲಿ 450 ಟ್ರೇಟ್ಸ್ ಗೊತ್ತಾಗುತ್ತೆ ಅಂತ. ಅದೇ ಥರ ಪ್ರತಿಯೊಂದು ಅಕ್ಷರ ಯಾವ ಥರ ನೀವು ತಿದ್ದುತ್ತೀರಾ, ಯಾವ ಥರ ಬರೀತೀರಾ, ಆ ಓರೆ ಏನು, ಆ ಆ್ಯಂಗಲಲ್ಲಿ ಯಾವ ಥರ ಬರೀತೀರಾ, ಮತ್ತು ಎಷ್ಟು ಒತ್ತಡ ಹಾಕ್ತೀರಾ, ಅದೆಲ್ಲ ಕೂಡ ನಿಮ್ಮ ವ್ಯಕ್ತಿತ್ವಕ್ಕೆ ಇಟ್ ಈಸ್ ಕನೆಕ್ಟೆಡ್ ಟು ಯುವರ್ ಪರ್ಸ್ನಾಲಿಟಿ ಆ್ಯಂಡ್ ರಿಲೇಟ್ಸ್ ಟು ಯುವರ್ ಪರ್ಸ್ನಾಲಿಟಿ ಅಂತ ಹೇಳ್ತೀವಿ. ಸೊ ಈಗ ನಮ್ಮಲ್ಲಿ ಲಾಸ್ಟ್ ವೀಕಿಂದ ಸಾಕಷ್ಟು ಜನ ರೆಸ್ಪಾಂಡ್ ಮಾಡ್ತಿದ್ದಾರೆ, ಹ್ಯಾಂಡ್ ರೈಟಿಂಗ್ ಸ್ಯಾಂಪಲ್ಸ್ ಕಳಿಸ್ತಾ ಇದ್ದಾರೆ. ಎಲ್ಲರಿಗೂ ಕುತೂಹಲ ಇರುತ್ತೆ, ನಮ್ಮ ಬಗ್ಗೆ ತಿಳ್ಕೊಬೇಕಪ್ಪ, ನಮ್ಮ ವ್ಯಕ್ತಿತ್ವ ಏನು ಹೇಳುತ್ತೆ, ನಮ್ಮ ಹೆಲ್ತ್ ಏನು ಹೇಳುತ್ತೆ ಹ್ಯಾಂಡ್ ರೈಟಿಂಗ್ ಮೂಲಕ. ಈಗ ಧನ್ಯ ಅವರ ಹ್ಯಾಂಡ್ ರೈಟಿಂಗ್ ಸ್ಯಾಂಪಲ್ ನಮ್ಗೆ ಕಳಿಸಿದ್ದಾರೆ. ಸೊ ನಾವು ಅನಲೈಸ್ ಮಾಡಿದ ಮೇಲೆ ಏನೇನು ಟ್ರೇಟ್ಸ್ ಗೊತ್ತಾಗುತ್ತೆ ಧನ್ಯ ಅವ್ರ ಬಗ್ಗೆ? ವೆಲ್, ಅವ್ರಿಗೆ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಇದೆ. ಅದು ಸ್ಟಾರ್ಟಿಂಗಿಂದ ಅಲ್ಸರ್. ಈಗ ಅಲ್ಸರ್ ಗೊತ್ತಾಯಿತು ಅವ್ರ ಹ್ಯಾಂಡ್ ರೈಟಿಂಗಲ್ಲಿ. ಅಂದರೆ ಸಾಕಷ್ಟು ಅವ್ರಿಗೆ ಇರಿಟೇಷನ್ ಇರುತ್ತೆ. ಈ ಅಲ್ಸರ್ ಯಾವ ಥರ ಬರುತ್ತೆ? ಈಗ ಬಂದು ಒಂದು ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಸೊ ನಾವು ಬರೆಯುವ ಪ್ರೆಷರ್ ಜಾಸ್ತಿ ಇದ್ದಾಗ ಆಟೋಮ್ಯಾಟಿಕ್ಲಿ ಇಟ್ ಕ್ರಿಯೇಟ್ಸ್ ಇಂಟು ಹೈಪರ್ ಟೆನ್ಷನ್. ಹೈಪರ್ ಟೆನ್ಷನ್ ಇದ್ದಾಗ ಡೆಫಿನೆಟ್ಲಿ ಇಟ್ ಇಸ್ ಹೈ BP ಅಂತ ಕೂಡ ಹೇಳ್ತೀವಿ. ಸೊ ಈ ಧನ್ಯ ಅವ್ರಿಗೆ ಹೈಪರ್ ಟೆನ್ಷನಿಂದ ಡೆಫಿನೆಟ್ಲಿ ಬಂದಾಗ ವೆನ್ ಯು ಗೆಟ್ ಇರಿಟೇಟೆಡ್, ಕೋಪ ಆದಾಗ ಜಾಸ್ತಿ ಹೊತ್ತು ಯು ಕಂಟಿನ್ಯೂ ದಟ್. ಈಗ ಅರ್ಧ ಗಂಟೆ 1 ಅವರಲ್ಲಿ ಯು ಆರ್ ಸ್ಟಿಲ್ ಕಂಟಿನ್ಯೂ ದ ಸೇಮ್ ಎಮೋಷನ್ ಅಂದಾಗ ಡೆಫಿನೆಟ್ಲಿ ದೆರ್ ಆರ್ ಆಸಿಡ್ಸ್ ದಟ್ ಪ್ರೊಡ್ಯೂಸಸ್ ಇನ್ ದ ಬಾಡಿ. ಸೊ ಅದೇನಾಗುತ್ತೆ, ಟೈಮ್ ಪ್ರಕಾರ ತಿಂದೇ ಇರುವಾಗ ಡೆಫಿನೆಟ್ಲಿ ಅಲ್ಸರ್ಸ್ ಇಸ್ ದ ಫಸ್ಟ್ ಸ್ಟೆಪ್. ಅಸಿಡಿಟಿಯಿಂದ ಅದು ಅಲ್ಸರ್ ಆಗುತ್ತೆ. ಸೊ ಈಗ ಅಲ್ಸರಲ್ಲಿ ನೋಡ್ಬೋದು ಇವರ ಹ್ಯಾಂಡ್ ರೈಟಿಂಗ್ ಹೇಗೆ ಗೊತ್ತಾಗುತ್ತಪ್ಪ ಅಲ್ಸರಲ್ಲಿ? ಅಷ್ಟು ಪರ್ಟಿಕ್ಯುಲರ್ ಆಗಿ ನೀವು ಹೇಳ್ತಿದ್ದೀರಾ ಅಲ್ಸರ್ ಅಂತ. ಸೊ ಹೇಗೆ ಗೊತ್ತಾಗುತ್ತೆ ಅಂದರೆ, ಈಗ ಇದು ಬಂದು ಎನ್ಸರ್ಕಲ್ಡ್ ಇನ್ ವವಲ್ಸ್, ಓನ್ಲಿ ಇನ್ ವವಲ್ಸ್. O, A, E, ಈ ಅಕ್ಷರದಲ್ಲಿ ಎನ್ಸರ್ಕ್ಲಿಂಗ್ ಮಾಡಿರ್ತಾರೆ. ಓಕೆ, ಈ ಥರ ಯು ಕ್ಯಾನ್ ಸಿ ದಿ ಎನ್ಸರ್ಕ್ಲಿಂಗ್ಸ್. ದಟ್ ಈಸ್ ದ ಫಸ್ಟ್ ಸ್ಟೆಪ್ ಟು ಡಿಟೆಕ್ಟ್ ಅಲ್ಸರ್ಸ್. ಸೊ ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಿ ಇದೆಯಾ ಅಥವಾ ನಿಮ್ಮ ಮನೇಲಿ ಯಾರಾದರೂ ಅಲ್ಸರ್ ಇದ್ದರೆ ಚೆಕ್ ಮಾಡಿ ಅದನ್ನು ನೋಡಿ.
ಸೊ ಇದನ್ನ ಏನು ಹೇಳ್ತೀವಿ ಅಂದರೆ ಅದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಈಗ ಮತ್ತೊಂದು ಥ್ರೆಡ್ ರೈಟಿಂಗ್ ಅಂದರೆ ಈಗ ವೇಗವಾಗಿ ಬರೀತಾರಲ್ಲ, ಸಾಕಷ್ಟು ಡಾಕ್ಟರ್ಸ್ ಹೇಳ್ತೀವಿ ಥ್ರೆಡ್ ರೈಟರ್ಸ್ ಅಂತ. ಅವ್ರ ಹ್ಯಾಂಡ್ ರೈಟಿಂಗ್ ಬೇರೆ ಯಾರಿಗೂ ಗೊತ್ತಾಗಲ್ಲ ಅಂತೆ, ಬರೀ ಅವರ ಮೆಡಿಸಿನ್ ಕೊಡ್ತಾರಲ್ಲ ಫಾರ್ಮಸಿಸ್ಟ್ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಈ ಥ್ರೆಡ್ ರೈಟಿಂಗಲ್ಲಿ ಏನಾಗುತ್ತೆ, ಇಫ್ ಯು ಸಿ ದಿಸ್ ಇಸ್ ಒನ್ ಆಫ್ ದ ರೀಸನ್ಸ್ ಫಾರ್ ಅಲ್ಸರ್ಸ್. ಓಕೆ, ಸೊ ಈ ಎರಡೂ ಚೆಕ್ ಮಾಡಿ ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಿ ಇದೆಯಾ ಅಂತ ಗೊತ್ತಾಗುತ್ತೆ. ನಿಮ್ಮಲ್ಲಿ ಅಲ್ಸರ್ ಇದ್ರೆ ಆ್ಯಂಡ್ ಹೌ ಟು ರೆಕ್ಟಿಫೈ ಇಟ್ ವಿ ವಿಲ್ ಟೆಲ್ ಯು ಥ್ರೂ ಗ್ರಾಫೋಥೆರಪಿ. ಈಗ ಧನ್ಯ ಅವ್ರದ್ದು ಅದು ಒಂದು ಬರ್ದಿದ್ದಾರೆ. ಆಮೇಲೆ ಅವರಲ್ಲಿ ಸಾಕಷ್ಟು ಈಟಿಂಗ್ ಡಿಸಾರ್ಡರ್ಸ್ ಅಂತ ನಾವು ಕಂಡುಹಿಡಿದೀವಿ. ಈಗ ಈಟಿಂಗ್ ಡಿಸಾರ್ಡರ್ಸ್ ಹೆಂಗೆ ಅಂದರೆ ಡಿಸ್ಟಾರ್ಟೆಡ್ ಲೂಪ್ಸ್ ಅಂತೀವಿ. ನೇರಕ್ಕೆ ಬರೀದಿರಾಗ ಓಂಕಾಗಿ ಬರೀದು, ಏನೋ ವೆರಿ ಸ್ಲೈಟೆಡ್, ಇವು ಇಲ್ಲಿ ನೋಡಿ ಡಿಸಾರ್ಟೆಡ್ ಅಂತ ಬರ್ತಿದ್ದೀವಿ ಇವಾಗ. ಆ್ಯಂಡ್ ಒನ್ ಮೋರ್ ಪಾಯಿಂಟ್ ಇಲ್ಲಿ ಏನು ಅಬ್ಸರ್ವ್ ಮಾಡಬೇಕಂದ್ರೆ ಅವರ ಹ್ಯಾಂಡ್ ರೈಟಿಂಗ್ ಡೌನ್ ಹಿಲ್ ಬರುತ್ತೆ, ಈ ಥರ ಕೆಳಗಡೆ ಹೋಗ್ತಾ ಇರುತ್ತೆ. ಆ ನೇರಕ್ಕಿರಲ್ಲ, ಬೇಸ್ ಲೈನಲ್ಲಿ ಇರಲ್ಲ, ಅದು ಯಾವಾಗಲೂ ಡಿಸೆಂಡ್ ಆಗುತ್ತೆ, ಕೆಳಗಡೆ ಈ ಥರ ಬರ್ತಾ ಇರುತ್ತೆ. ಆ ಓರೆ ಏನಿದೆಯಲ್ವಾ ಅದು ಯಾವಾಗಲೂ ಕೆಳಗಡೆ ಹೋಗ್ತಾ ಇದೆ, ಇಟ್ ವಿಲ್ ಬಿ ಡಿಸೆಂಡಿಂಗ್ ಲೈನ್. ಸೊ ಇದೆರಡು ಇದ್ದರೆ ಈಟಿಂಗ್ ಡಿಸಾರ್ಡರ್ಸ್ ಅಂದರೆ ಮಧ್ಯರಾತ್ರಿಯಲ್ಲಿ ತಿನ್ಬೇಕು ಅನ್ಸುತ್ತೆ, ಅಥವಾ ಬೆಳಿಗ್ಗೆ ತಿನ್ಬೇಕು ಅನ್ಸುತ್ತೆ, ಇಲ್ಲ ತಿನ್ನೋಕೆ ಮೂಡೇ ಇರಲ್ಲ, 7 ಗಂಟೆ 8 ಗಂಟೆಗೆ ತಿಂತೀವಿ ಅಂತಾರೆ. ಸೊ ದಿಸ್ ಕೈಂಡ್ ಆಫ್ ಈಟಿಂಗ್ ಡಿಸಾರ್ಡರ್ಸ್ ವಿಲ್ ಕ್ರಿಯೇಟ್ ಅಲ್ಸರ್ಸ್. ಸೊ ಒಂದಕ್ಕಿಂತ ಇದೆಲ್ಲ ಬಂದು ಏನು ಹೇಳ್ತೀರಾ ಒಟ್ಟುಗೂಡ್ಕೊಂಡು ಯು ವಿಲ್ ಸ್ಟಾರ್ಟ್ ಗೆಟಿಂಗ್ ಮೋರ್ ಹೆಲ್ತ್ ರಿಲೇಟೆಡ್ ಇಶ್ಯೂಸ್. ಸೊ ಈಟಿಂಗ್ ಡಿಸಾರ್ಡರ್ಸ್ ನೀವು ಕೂಡ ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಿ ಇದ್ರೆ ಚೆಕ್ ಮಾಡಿ ಅದನ್ನು ಯಾವ ಥರ ನೇರಕ್ಕೆ ಯು ಕ್ಯಾನ್ ಸ್ಟಾರ್ಟ್ ಪ್ರಾಕ್ಟಿಸಿಂಗ್. ಈಗ ಎಲ್ಲಿದೆ ಅಲ್ವಾ, ಇದು ತುಂಬ ಈ ಥರ ಇದೆ, ಸ್ಲಾಂಟಿಂಗ್ ಆಗಿದೆ, ಅದನ್ನು ನೀವು start practicing straight. That is called graphotherapy. Identifying particular letters and what has to be changed, ಅದೆಲ್ಲ ಕೂಡ ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಿ ಗೊತ್ತಾಗುತ್ತೆ. ಈಗ ಧನ್ಯ ಅವ್ರದ್ದು ಇನ್ನೊಂದು ವಿಷಯ ನನಗೆ ಐಡೆಂಟಿಫೈ ಮಾಡಿದ್ದೀನಿ. ಅದೇನು ಅಂದರೆ ಇವ್ರಿಗೆ ಹೈಪರ್ ಥೈರಾಯ್ಡಿಸಮ್ ಇದೆ. ಹೈಪರ್ ಥೈರಾಯ್ಡಿಸಮ್ ಕಮ್ಸ್ ಫ್ರಮ್ ಈಟಿಂಗ್ ಡಿಸಾರ್ಡರ್ಸ್. ನಾನು ಹೇಳಿದೆ ಅದೇನದು ವೇಳಾಪಟ್ಟಿ ಚೇಂಜ್ ಆಗ್ತಾ ಇದ್ದಾಗ ಬೆಳಿಗ್ಗೆ ತಿನ್ನೋಕ್ಕೆ ಇಷ್ಟ ಇರಲ್ಲ, ಚೇಂಜಸ್ ಆಗುತ್ತೆ, ಟೈಮಿಂಗ್ಸ್ ಪ್ರಕಾರ ತಿನ್ನೋದಿಲ್ಲ. ಅದು ಚೇಂಜ್ ಆದಾಗ ಡೆಫಿನೆಟ್ಲಿ ದೆರ್ ಇಸ್ ಲಾಡ್ ಆಫ್ ಇಂಬ್ಯಾಲೆನ್ಸ್ ಇನ್ ದ ಬಾಡಿ. ಇಂಬ್ಯಾಲೆನ್ಸ್ ಇದ್ದಾಗ ಡೆಫಿನೆಟ್ಲಿ ಇಲ್ ಗೆಟ್ ಇನ್ ಟು ಅಲ್ಸರ್. ಹೈಪರ್ ಟೆನ್ಷನ್ ಇದ್ದಾಗ ಅಲ್ಸರ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಲ್ಲದೆ ಇವರ ಹ್ಯಾಂಡ್ ರೈಟಿಂಗಲ್ಲಿ ಒಂದೇನು ನಾನು ಐಡೆಂಟಿಫೈ ಮಾಡಿದೆ ಅಂದರೆ ಇಟ್ ಇಸ್ ಕಾಲ್ಡ್ ಹೈಪರ್ ಥೈರಾಯ್ಡಿಸಮ್. ಹೇಗೆ ಅದು ಅಕ್ಷರ ಮೂಲಕ ನಮಗೆ ಗೊತ್ತಾಗುತ್ತೆ ಅಂದರೆ, ಈಗ ನೋಡಿ ಇದರಲ್ಲಿ ಡೀಟೇಲಾಗಿ ಬರ್ದಿದ್ದೀನಿ, ಅವ್ರ ಸ್ಯಾಂಪಲ್ ನೋಡಿಕೊಂಡು ಯಾವ ಥರ ಅಕ್ಷರ ನಿಮಗೆ ಗೊತ್ತಾಗುತ್ತೆ ಆಗ. ಸೊ ಇದು ಬಂದು ಈಗ ರೌಂಡೆಡ್, ಈಗ ಜಿ ಅನ್ನೋ ಲೆಟರ್ ಈ ಥರ ರೌಂಡೆಡ್ ಆಗಿದೆ. ಸೊ ಇಲ್ಲಿ ನೋಡಿ ಈ ಥರ ರೌಂಡಾಗಿ ಜಿ ಲೆಟರ್ ಬರ್ತಾಗ ನಿಮಗೆ ಹೈಪರ್ ಥೈರಾಯ್ಡಿಸಮ್ ಇದೆ ಅಂತ ನೀವು ಮಾಡ್ಬೋದು. ಸಪೋಸ್ ನಿಮ್ಗೆ ಇನ್ನೂ ಐಡೆಂಟಿಫೈ ಮಾಡಿಲ್ಲ, ನಿಮ್ಗೆ ಗೊತ್ತಿಲ್ಲ ನಿಮ್ಮಲ್ಲಿ ಥೈರಾಯ್ಡ್ ಇದೆ ಅಂತ, ನಿಮ್ಮ ಅಕ್ಷರ ಆಟೋಮ್ಯಾಟಿಕ್ ಆಗಿ ಆ ಥರ ಬರೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಇಸ್ ವೈ ವಿ ಕಾಲ್ಡ್ ಆಸ್ ಹ್ಯಾಂಡ್ ರೈಟಿಂಗ್ ಆಸ್ ಅ ಸಬ್ ಕಾನ್ಷಿಯಸ್ ರೈಟಿಂಗ್ ಅಂತ. ನಮ್ಮಲ್ಲಿ ಏನೇನು ಆಗುತ್ತೆ, ನಮ್ಮ ಬದಲಾವಣೆ ಏನೇನು ಆಗುತ್ತೆ ನಮ್ಮ ಬಾಡಿಯಲ್ಲಿ, ಮೈಂಡಲ್ಲಿ, ಅದೆಲ್ಲ ಕೂಡ ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಿ ಗೊತ್ತಾಗುತ್ತೆ. ಆಮೇಲೆ ಈ ಥರ ಬ್ಯಾಕ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಇದು ಕೂಡ, ಇವೆರಡು ಕೂಡ ಸಿಂಪ್ಟಮ್ಸ್ ಆಫ್ ಹೈಪರ್ ಥೈರಾಯ್ಡಿಸಮ್. ಸೊ ಈಗ ಧನ್ಯ ಅವ್ರಿಗೂ ನಾವು ಫೋನ್ ಮಾಡಿ ಖಂಡಿತ ಕೇಳ್ತೀವಿ ಈ ಥರ ಎಲ್ಲ ಇದೆಯಾ, ನೀವು ಚೆಕ್ ಮಾಡಿದ್ದೀರಾ ಅಂತ. ಸೊ ವಿ ವಿಲ್ ಟೇಕ್ ದ ಫೀಡ್ಬ್ಯಾಕ್ ಫ್ರಮ್ ಧನ್ಯ. ಸೊ ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಸೈನ್ಸ್. ಸೊ ಹ್ಯಾಂಡ್ ರೈಟಿಂಗ್ ಟಾಕ್ಸ್ ಅಬೌಟ್ ಯರ್ ಪರ್ಸನಾಲಿಟಿ, ಟಾಕ್ಸ್ ಅಬೌಟ್ ಯರ್ ಹೆಲ್ತ್. ಇಟ್ ಜಸ್ಟ್ ಅ ರೆಪ್ಲಿಕಾ ಆಫ್ ಹೂ ಯು ಆರ್ ಆಸ್ ಅ ಪರ್ಸನ್. ಸೊ ಈ ಥರ ನಿಮಗೆ ಕನ್ಫ್ಯೂಷನ್ಸ್ ಇದ್ದಾಗ, ಮೇ ಬಿ ಪರ್ಸನಾಲಿಟಿ ಇಶ್ಯೂಸ್ ಇರ್ಬೋದು, ಕಂಪ್ಯಾಟಿಬಿಲಿಟಿ ಇಶ್ಯೂಸ್ ಇರ್ಬೋದು, ಹೆಲ್ತ್ ರಿಲೇಟೆಡ್ ಇಶ್ಯೂಸ್. ಸೊ ಹೆಲ್ತಲ್ಲಿ ಯಾವಾಗಲೂ ಹೇಳ್ತಾರಲ್ಲ, ಹೆಲ್ತಿ ಮೈಂಡ್ ಆ್ಯಂಡ್ ಹೆಲ್ತಿ ಬಾಡಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಬೆಸ್ಟ್ ಪರ್ಫಾರ್ಮರ್ ಅಲ್ಲ. ನಾವೆಲ್ಲರೂ ಪರ್ಫಾರ್ಮ್ ಮಾಡ್ತಿರ್ತೀವಿ, ವಿ ಆಲ್ ವಾಂಟ್ ಟು ಬಿಕಮ್ ಚಾಂಪಿಯನ್ಸ್, ಬಟ್ ಯು ನೀಡ್ ಟು ಹ್ಯಾವ್ ಅ ಗುಡ್ ಕಾಂಬಿನೇಷನ್ ಆಫ್ ಹೆಲ್ದಿ ಮೈಂಡ್ ಆ್ಯಂಡ್ ಹೆಲ್ದಿ ಬಾಡಿ. ಸೊ ನಿಮ್ಮಲ್ಲಿ ಯಾವ್ಯಾವ ವಿಷಯ ನಿಮಗೆ ಗೊತ್ತಾಗಲಿಲ್ಲ, ಅಥವಾ ಲಾಟ್ ಆಫ್ ಕನ್ಫ್ಯೂಷನ್ ಇದೆ, ಸ್ಟ್ರೆಸ್ ಲೆವೆಲ್ಸ್ ಇನ್ಕ್ರೀಸ್ ಆಗಿದೆ, ಹೈಪರ್ ಥೈರಾಯ್ಡಿಸಮ್ ಇರ್ಬೋದು, ಅಲ್ಸರ್ ಇರ್ಬೋದು, ಈಟಿಂಗ್ ಡಿಸಾರ್ಡರ್ಸ್ ಇರ್ಬೋದು, ಇದೆಲ್ಲ ಕೂಡ ನಾವು ನಿಮ್ಮನ್ನ ಖಂಡಿತ ಹೆಲ್ಪ್ ಮಾಡ್ತೀವಿ. ಯಾವ ಥರ ಗ್ರಾಫೋಥೆರಪಿ ಪ್ರಾಕ್ಟೀಸ್ ಮಾಡಿದ್ರೆ ಇದೆಲ್ಲ ನೀವು ರೆಡ್ಯೂಸ್ ಮಾಡ್ಕೋಬೋದು, ಆ್ಯಂಡ್ ಹೌ ಯು ಕ್ಯಾನ್ ಚೇಂಜ್ ದೀಸ್ ಹ್ಯಾಬಿಟ್ಸ್. ಥ್ಯಾಂಕ್ ಯು. ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅನ್ನ ನೋಡ್ತಾ ಒಬ್ಬರ ಭಾವನೆಯನ್ನ ತಿಳಿಸ್ಕೊಡ್ಬಹುದು. ಇವತ್ತಿನ ಸಂಚಿಕೆಯಲ್ಲಿ ಜಗದೀಶ್ ವಿ ಚಲಂ ರವರು ಮುಖ ಭಾವನೆಯನ್ನ ನೋಡ್ತಾ ಪಾಸಿಟಿವ್ ಮತ್ತು ನೆಗೆಟಿವ್ ಥಿಂಕಿಂಗ್ ಬಗ್ಗೆ ಅನೇಕ ಮಾಹಿತಿಯನ್ನು ಹೊತ್ತು ತಂದಿದ್ದಾರೆ. ಬನ್ನಿ ನೋಡೋಣ ಜಗದೀಶ್ ವಿ ಚಲಂ ಅವರು ಏನ್ ಹೇಳ್ತಾರೆ ಅಂತ. ನಮಸ್ತೆ, ನಾನು ನಿಮ್ಮ ಜಗದೀಶ್ ವಿ ಚಲಂ, ಲೈಫ್ ಕೋಚ್, ಮೋಟಿವೇಶ್ನಲ್ ಸ್ಪೀಕರ್, ಫೇಸ್ ರೀಡಿಂಗ್ ಎಕ್ಸ್ಪರ್ಟ್, ವಾಯ್ಸ್ ರೀಡರ್ ಆ್ಯಂಡ್ ಆಂಟ್ರಪ್ರನರ್. ಸೊ ಇಲ್ಲಿವರೆಗೂ ಫೇಸ್ ರೀಡಿಂಗ್ ಅನಾಲಿಸಿಸ್ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಬಹಳಷ್ಟು ಜನ ಫೇಸ್ ರೀಡಿಂಗ್ ಅನಾಲಿಸಿಸ್ಗೆ ಭಾಳ ಇಂಟ್ರೆಸ್ಟ್ ಆಗಿ ಅವರ ಫೋಟೋಸ್ ನಮ್ಮ ಜೊತೆ ಶೇರ್ ಮಾಡಿದ್ದಾರೆ. ಸೊ ಅಂಥದ್ರಲ್ಲಿ ಒಂದೆರಡು ಎಕ್ಸಾಂಪಲ್ ತೋರಿಸ್ತೀವಿ. ಫಾರ್ ಎಕ್ಸಾಂಪಲ್,
ಈ ಪರ್ಸನ್. ಸೊ ಇವರ ಫೇಸ್ ರೀಡಿಂಗ್ ಅನಾಲಿಸಿಸ್ ಪ್ರಕಾರ ಮೂಗು ಉದ್ದ ಇದೆ, ಲಾಂಗ್ ಫೇಸ್ ಇದೆ, ಆದ್ದರಿಂದ ಪಾಸಿಟಿವ್ ಕ್ಯಾರೆಕ್ಟರ್ಸ್ ಜಾಸ್ತಿ ಇದೆ ಇವರಲ್ಲಿ. ಸೊ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದೆ ಮತ್ತು ಎಮೋಷ್ನಲ್ ಪರ್ಸನ್. ಸೊ ಇವ್ರನ್ನ ಹೊಗಳಿದ್ರೆ ತುಂಬ ಚೆನ್ನಾಗಿ ಕೂಡ ವರ್ಕ್ ಮಾಡುವಂಥ ವ್ಯಕ್ತಿತ್ವ. ಮತ್ತು ಇನ್ನೊಂದು ಏನಂದರೆ ಫೋರ್ ಹೆಡ್ ತುಂಬ ಬ್ರಾಡಾಗಿರೋದ್ರಿಂದ ಏನಾದರೆ ಇನ್ಫಾರ್ಮೇಷನ್ ಗ್ರಾಸ್ಪಿಂಗ್ ಪವರ್ ಕೂಡ ಚೆನ್ನಾಗಿದೆ. ಮತ್ತು ಮೆಮೊರಿ ವಿಷಯದಲ್ಲಿ ಅಥವಾ ಸ್ಟ್ರೆಸ್ ವಿಷಯದಲ್ಲಿ ಬಂದಾಗ ಸ್ವಲ್ಪ ಮರು ಬರ್ಬೋದು ಆರ್ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು ಕೂಡ. ಮತ್ತು ಕಮ್ಯುನಿಕೇಷನ್ ವಿಷಯದಲ್ಲಿ ಬಂದಾಗ ಒಂದು ಮೀಡಿಯಮ್ ಕಮ್ಯುನಿಕೇಟರ್, ತುಂಬ ಜಾಸ್ತಿನೂ ಮಾತಾಡಲ್ಲ, ತುಂಬ ಕಡಿಮೆನೂ ಮಾತಾಡಲ್ಲ, ಎಷ್ಟಕ್ಕಷ್ಟು ಬೇಕು ಮಾತಾಡ್ಕೊಂಡು ಹೋಗುವಂಥ ವ್ಯಕ್ತಿ. ಸೊ ವರ್ಕ್ ಹಾಲಿಕ್ ಪರ್ಸನ್ ಅಂತಲೇ ಹೇಳ್ಬೋದು. ಬಟ್ ಇವರು ಸ್ವಲ್ಪ ಕಮ್ಯುನಿಕೇಷನ್ ಇಂಪ್ರೂವ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಆ ಲೀಡರ್ಶಿಪ್ ಕ್ವಾಲಿಟಿನ ಇಗ್ನೈಟ್ ಮಾಡ್ಬೋದು, ಇನ್ನೂ ಚೆನ್ನಾಗಿ ಡೆವಲಪ್ ಮಾಡ್ಬೋದು, ಇನ್ನೊಂದು ಲೆವೆಲ್ಗೆ ಹೋಗ್ಬೋದು ಆ ಥರ. ಬಟ್ ಲಿಸ್ನಿಂಗ್ ಸ್ಕಿಲ್ಸ್ ಬಂದು ಮೀಡಿಯಮ್, ಅಂದರೆ ಎಲ್ಲ ಟಾಪಿಕ್ಸ್ ಬಗ್ಗೆ ಕೇಳಿಸ್ಕೊಳ್ಳೋ ಅಷ್ಟು ಪೇಷನ್ಸ್ ಇಲ್ಲ. ಬಟ್ ಯಾವ ಟಾಪಿಕ್ಸ್ ಅವ್ರಿಗೆ ಕನೆಕ್ಟ್ ಆಗುತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋ ಅಂಥ ಒಂದು ಒಳ್ಳೆ ಲಿಸ್ನಿಂಗ್ ಸ್ಕಿಲ್ಸ್ ಇವ್ರಿಗಿದೆ. ಸೊ ನೆಕ್ಸ್ಟ್ ಪರ್ಸನ್ ಬಂದು ಇವರು. ಸೊ ಇವ್ರ ಫೇಸ್ ಬಂದಾಗ ಇವ್ರದ್ದು ಓವಲ್ ಶೇಪ್ ಅಂತ ಬರುತ್ತೆ. ಸೊ ಇವ್ರು ಬಂದು ಎಗೇನ್ ಇವರು ಕೂಡ ತುಂಬ ಎಮೋಷ್ನಲ್ ಪರ್ಸನ್ನು, ರಿಲೇಷನ್ಶಿಪ್ಸ್ಗೆ ತುಂಬ ವ್ಯಾಲ್ಯೂ ಕೊಡೋವಂಥ ವ್ಯಕ್ತಿ. ಮತ್ತು ಇವ್ರಿಗೆ ನೋ ಹೇಳೋಕ್ಕೆ ಬರಲ್ಲ, ತುಂಬ ಸ್ಟ್ರಗಲ್ ಆಗ್ತಾರೆ ನೋ ಹೇಳೋದಕ್ಕೆ. ಮತ್ತು ಮನಸ್ಸಲ್ಲಿರೋ ಫೀಲಿಂಗ್ಸ್ನ ಮಾತುಗಳಲ್ಲಿ ಹೇಳೋದಕ್ಕೆ ಕೂಡ ಸ್ಟ್ರಗಲ್ ಆಗುವಂಥ ವ್ಯಕ್ತಿ. ಬಟ್ ವೆರಿ ಕ್ಲೀನ್ ಅಟ್ ಹಾರ್ಟ್, ತುಂಬ ಒಳ್ಳೆ ವ್ಯಕ್ತಿ ಅದರಲ್ಲಿ. ಮತ್ತು ಇವ್ರದ್ದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಮಿಂಗಲ್ ಆದರೆ ಅಥವಾ ಫ್ರೆಂಡ್ಶಿಪ್ ಆಗ್ಬೋದು, ರಿಲೇಷನ್ಶಿಪ್ಗೆ ತುಂಬ ವ್ಯಾಲ್ಯೂ ಕೊಡ್ತಾರೆ. ಬಟ್ ಯಾರಾದರೂ ಹರ್ಟ್ ಮಾಡಿದ್ರೆ ಅದರಿಂದ ಹೊರಗಡೆ ಬರೋದಕ್ಕೆ ತುಂಬ ಟೈಮ್ ತಗೊಳ್ತಾರೆ. ಸೊ ಆದ್ದರಿಂದ ಇವರು ಪೀಪಲ್ ಆಡಿಟಿಂಗ್ ಮಾಡಿಕೊಂಡು ಮುಂದಕ್ಕೆ ಹೋಗೋದು ತುಂಬ ಒಳ್ಳೆಯದು. ಲಿಸ್ನಿಂಗ್ ಸ್ಕಿಲ್ಸ್ ಅಂತ ಬಂದಾಗ ಕಾನ್ಸಂಟ್ರೇಷನ್ ಲೆವೆಲ್ ಸ್ವಲ್ಪ ಕಡಿಮೆ ಇದೆ. ಸೊ ಅಂದರೆ ಇವ್ರಿಗೆ ಆವಾಗ ಬ್ರೇಕ್ ತಗೊಂಡು ಅಬ್ಸರ್ವೇಷನ್ ಸ್ಕಿಲ್ಸ್ ರಿಫ್ರೆಶ್ ಮಾಡ್ಕೊತಾ ಇರಬೇಕು. ಅಂದರೆ ಇವಾಗ ಅವ್ರಿಗೆ ಆವಾಗ ಬ್ರೇಕ್ ತಗೊಂಡು ರಿಲ್ಯಾಕ್ಸ್ ಆಗಿದ್ರೆ ಮಾತ್ರ ಅವ್ರ ಮೈಂಡ್ ಆ್ಯಂಡ್ ಬಾಡಿ ಎರಡೂ ಅಷ್ಟೇ ಆ್ಯಕ್ಟಿವ್ ಆಗಿರೋಕ್ಕೆ ಸಾಧ್ಯ ಆಗೋದು. ಇಲ್ಲ ಅಂದರೆ ಏನಾಗುತ್ತೆ, ತುಂಬ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಸೊ ಈ ಪರ್ಸನ್ ಅಂತ ಬಂದಾಗ ಅಪ್ರಾಕ್ಸಿಮೇಟಾಗಿ ಇವರು 45% ಪಾಸಿಟಿವು, ಈ ಪರ್ಸನ್ನು 40% ಪಾಸಿಟಿವ್. ಸೊ ಈ ಪಾಸಿಟಿವಿಟಿ ಹೇಗೆ ಹೇಳ್ತೀವಿ, ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಬಂದಾಗ ಈ ಪ್ರಪಂಚದಲ್ಲಿ ಆಲ್ಮೋಸ್ಟ್ 95% ಆಫ್ ದ ಪೀಪಲ್ ಬಂದು ನೆಗೆಟಿವ್ ಪೀಪಲ್ಲೇ, 5% ಪೀಪಲ್ ಮಾತ್ರ ಪಾಸಿಟಿವ್. ಸೊ ಪಾಸಿಟಿವ್ ಯಾವಾಗ ಅಂದರೆ ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ಮೂರು ಕನೆಕ್ಟ್ ಆದರೆ ಮಾತ್ರ ಪಾಸಿಟಿವ್ ಅಂತ ಅರ್ಥ. ಸೊ ಅದರಲ್ಲಿ ಇವಾಗ ಕೆಲವರು ಇರ್ತಾರೆ ಲೈಕ್ 30% ಪಾಸಿಟಿವ್ ಇರ್ತಾರೆ, ಅಂದರೆ ಬಾಡಿ ಮಾತ್ರ ಅವ್ರ ಕಂಟ್ರೋಲಲ್ಲಿ ಇರುತ್ತೆ. ಇನ್ನು ಕೆಲವರು ಅಪ್ ಟು 50 ಆರ್ 55% ಆರ್ 60% ಪಾಸಿಟಿವ್ ಇರ್ತಾರೆ, ಬಾಡಿ ಆ್ಯಂಡ್ ಮೈಂಡ್ ಅವ್ರ ಕಂಟ್ರೋಲಲ್ಲಿದೆ ಅಂತ ಅರ್ಥ. 60 to 70% ಮೇಲೆ ಇದ್ದಾರಾ, ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ಅವ್ರ ಕಂಟ್ರೋಲಲ್ಲಿದೆ ಅಂತ. ಅಂದರೆ ಈ ಥರ ವ್ಯಕ್ತಿಗಳು ಇಡೀ ಪ್ರಪಂಚದಲ್ಲಿ ನಿಮಗೆ 4 to 5% ಮಾತ್ರ ಸಿಗೋದು. ಬಟ್ ಆ ಥರ ಕನ್ವರ್ಟ್ ಆಗೋದು ಹೇಗೆ ಅನ್ನೋದು ಖಂಡಿತ ನಾವು ನಮ್ಮ ಟ್ರೈನಿಂಗ್ಸಲ್ಲಿ, ನಮ್ಮ ವರ್ಕ್ಶಾಪ್ಸ್ ಮುಖಾಂತರ ನಾವು ಹೇಳ್ಕೊಡ್ತೀವಿ. ಸೊ ಇವರಲ್ಲಿ ಏನಂದರೆ ಇನ್ನು ಕೆಲವು ಸ್ಕಿಲ್ಸ್ ಆ್ಯಡ್ ಆನ್ ಮಾಡಿಕೊಂಡ್ರೆ, ಕೆಲವು ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಅವ್ರು ಎಬೋವ್ 50% ಬರ್ಬೋದು. ಎಬೋವ್ 50% ಪಾಸಿಟಿವ್ ಅಂತ ಬಂದರೆ ಒಂದು ವ್ಯಕ್ತಿಗೆ ದಿನಕ್ಕೆ 30,000 to 80,000 ಯೋಚನೆಗಳು ಬರುತ್ತೆ. ಅದರಲ್ಲಿ ಜಾಸ್ತಿ ನೆಗೆಟಿವ್ ಥಾಟ್ಸೇ. ಸೊ ನನಗೆ ದಿನಕ್ಕೆ 80,000 ಯೋಚನೆಗಳು ಬರುತ್ತೆ, ಅದರಲ್ಲಿ ಅಟ್ಲೀಸ್ಟ್ 40% ಪಾಸಿಟಿವ್ ಥಾಟ್ಸ್ ಬರ್ತಾ ಇದೆ ಅಂದರೆ ನಾನು 50% ಪಾಸಿಟಿವ್ ಅಂತ ಅರ್ಥ. ಬಟ್ ಬೇರೆಯವ್ರಿಗೆ ಕಂಪೇರ್ ಮಾಡಿದಾಗ ಅವರು 90% ನೆಗೆಟಿವ್ ಥಾಟ್ಸೇ ಇರುತ್ತೆ, ಅಂದರೆ ಅವ್ರು 90% ನೆಗೆಟಿವ್ ಇರ್ತಾರೆ. ಬಟ್ ಸಮ್ವನ್ ಲೈಕ್ ಟಾಪ್ ಲೀಡರ್ಸ್ ಆಗ್ಬೋದು, ಸೆಲೆಬ್ರಿಟೀಸ್ ಆಗ್ಬೋದು, ಇವ್ರದ್ದೆಲ್ಲ 70-80% ಪಾಸಿಟಿವ್ ಪೀಪಲ್. ಯಾಕೆ ಅಂದರೆ ಇವರ ಥಾಟ್ಸಲ್ಲಿ ಒಂದು ಥಾಟ್ಗೆ 50% 70% ಒಂದೇ ಒಂದು ಥಾಟ್ಗೆ ಎನರ್ಜಿ ಕೊಡುವಂಥ ಕೆಪಬಿಲಿಟಿ ಇರುತ್ತೆ ಅವ್ರಿಗೆ. ಜಾಸ್ತಿ ಥಾಟ್ಸ್ಗೇನು ಇದು ಮಾಡಲ್ಲ. ಇವಾಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಆ್ಯಕ್ಟರ್ ಒಂದು ಮೂವಿ ಮಾಡಬೇಕು ಅಂದರೆ ದಿನ ಪೂರ್ತಿ ಅದ್ರ ಬಗ್ಗೆ ಯೋಚನೆ ಮಾಡೋ ಕೆಪಾಸಿಟಿ ಇರುತ್ತೆ. ಸೊ ಆ ಥರ ಅಷ್ಟು ಫೋಕಸ್ಡ್ ಆಗಿರುತ್ತೆ. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ತುಂಬ ಡಿಫ್ರೆನ್ಸ್ ಆಗುತ್ತೆ. ಸೊ ನಮ್ಮ ಟ್ರೈನಿಂಗ್ಸ್ ಆ್ಯಂಡ್ ವರ್ಕ್ಶಾಪ್ಸ್ ಮುಖಾಂತರ ವಿ ಹೆಲ್ಪ್ ದೆಮ್ ಟು ಕನೆಕ್ಟ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ಆ ಥರ ಮಾಡಿದಾಗ ಏನಾಗುತ್ತೆ, 60 to 80% ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಮ್ಮ ಫೇಸ್ ರೀಡಿಂಗ್ ಅನಾಲಿಸಿಸ್ ಪ್ರೋಗ್ರಾಮ್ ನೋಡಿ ಭಾಳಷ್ಟು ಜನ ಅವ್ರ ಫೋಟೋ ಶೇರ್ ಮಾಡಿದ್ರು. ಆಲ್ರೆಡಿ ಫೇಸ್ ರೀಡಿಂಗ್ ಅನಾಲಿಸಿಸ್ ಕೆಲವ್ರು ಜನ ಸೆಲೆಕ್ಟ್ ಮಾಡಿ ಅವರ ಫೇಸ್ ರೀಡಿಂಗ್ ಅನಾಲಿಸಿಸ್ ಹೇಳಿದ್ದೀವಿ. ಹಾಗೆ ಭಾಳಷ್ಟು ಜನ ತುಂಬ ಕ್ಯೂರಿಯಸ್ ಆಗಿ ಅವರ ವಾಯ್ಸ್ಗಳು ಕೂಡ ಕಳಿಸಿದ್ದಾರೆ. ಸೊ ಆ ಥರ ಕೆಲವು ವಾಯ್ಸ್ ಚೂಸ್ ಮಾಡಿದ್ದೀವಿ.
ಆ ವಾಯ್ಸ್ ಕೇಳಿ ಅವರ ಕ್ಯಾರೆಕ್ಟರ್, ಅಂದರೆ ಅವ್ರನ್ನ ನಾನು ಇಲ್ಲಿವರೆಗೂ ನೋಡೇ ಇಲ್ಲ, ಜಸ್ಟ್ ಅವ್ರ ವಾಯ್ಸ್ ಕೇಳಿ ಅವ್ರ ಕ್ಯಾರೆಕ್ಟರ್ನ ಹೇಳ್ತೀನಿ. ನಾನು ನಿಮ್ಮೆಲ್ಲರ ಜೊತೆ ಒಂದು ಸಣ್ಣ ಪುಟಾಣಿ ಕಥೆಯನ್ನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಒಂದು ಕಾಡಲ್ಲಿ 3 ಕಪ್ಪೆಗಳಿರುತ್ತೆ. ಆ ಕಪ್ಪೆಗಳು ಒಂದಿನ ಡಿಸೈಡ್ ಮಾಡುತ್ತಂತೆ, ಒಂದ್ ಬೆಟ್ಟ ನೋಡ್ಬಿಟ್ಟು ಈ ಬೆಟ್ಟ ಹತ್ಬೇಕಲ್ಲ ಅಂತ 3 ಜನ ಡಿಸೈಡ್ ಮಾಡ್ತಾರೆ. ಆಗ ಕಾಡಲ್ಲಿರೋ ಪ್ರಾಣಿಗಳೆಲ್ಲ ಕರೆದು ನಾವು ಇವತ್ತು ಈ ಬೆಟ್ಟನ ಹತ್ತಾ ಇದ್ದೀವಿ ಅಂತ ಹೇಳಿ. ಸೊ ಇವರ ವಾಯ್ಸ್ ಅನಾಲಿಸಿಸ್ ಪ್ರಕಾರ ಇವರು ತುಂಬ ಸಾಫ್ಟ್ ಸ್ಪೋಕನ್ ಪರ್ಸನ್, ಬೇಗ ಹರ್ಟ್ ಆಗ್ತಾರೆ, ಓಕೆ, ಮತ್ತು ತುಂಬ ಎಮೋಷ್ನಲಿ ಕನೆಕ್ಟ್ ಆಗೋ ವ್ಯಕ್ತಿ, ಅಂದರೆ ಅಟ್ಯಾಚ್ಮೆಂಟ್ ತುಂಬ ಬೆಳೆಸ್ಕೊಳ್ಳೋ ಅಂಥ ವ್ಯಕ್ತಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಇವರಲ್ಲಿ ತುಂಬ ಫ್ರೆಂಡ್ಲಿ ನೇಚರು, ಮತ್ತು ತುಂಬ ಕನೆಕ್ಟಿವ್ ಆಗಿ ಮಾತಾಡೋ ಅಂಥ ವ್ಯಕ್ತಿ, ಮತ್ತು ಯೋಚನೆ ಮಾಡಿ ಮಾತಾಡೋ ಅಂಥ ವ್ಯಕ್ತಿ. ಬಟ್ ಇವ್ರಿಗೂ ನಾರ್ಮಲಾಗಿ ಇವ್ರನ್ನ ನನ್ನ ಪ್ರಕಾರ ನೋಡಿದಾಗ ಇವ್ರಿಗೆ ಕೋಪನೇ ಇಲ್ಲ ಅನಿಸುತ್ತೆ, ಬಟ್ ಕೆಲವು ಸಲ ತುಂಬಾ ಕೋಪ ಬರೋ ಚಾನ್ಸಸ್ಸು ಇರುತ್ತೆ. ಸೊ ಆ ಒಂದು ಟೆಂಪರ್ ಅನ್ನೋದು ಇದೆಯಲ್ಲ, ಅದು ಔಟ್ ಆಫ್ ಕಂಟ್ರೋಲ್ ಆದಾಗ ಜಾಸ್ತಿ ಕೋಪ ಬರೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲ ಅಂದರೆ ನಾರ್ಮಲಾಗಿ ತುಂಬ ಬ್ಯಾಲೆನ್ಸ್ಡ್ ಆಗಿರೋವಂಥ ವ್ಯಕ್ತಿ ಇವರು. ಸೊ ಇವರ ಪಾಸಿಟಿವ್ಸ್ ಅಂತ ಹೇಳಬೇಕು ಅಂದರೆ ಗುಡ್ ಅಟ್ ಕಮ್ಯುನಿಕೇಷನ್ನು, ಮತ್ತು ಕನೆಕ್ಟಿಂಗ್ ಟು ದ ಪೀಪಲಲ್ಲಿ ತುಂಬ ಗುಡ್ ಇದ್ದಾರೆ, ಮತ್ತು ರಿಲೇಷನ್ಶಿಪ್ ಪ್ರೊಫೆಷನ್ನ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಕೂಡ ತುಂಬ ಪಾಸಿಟಿವ್ ಆಗಿ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ. ಮತ್ತು ಇವರು ಆಲ್ಮೋಸ್ಟ್ ಇನ್ನು ಸ್ವಲ್ಪ ಅಗ್ರೆಸಿವ್ ಆದರೆ ಒಳ್ಳೆ ಲೀಡರ್ ಕೂಡ ಆಗ್ಬೋದು. ಮತ್ತು ನೆಗೆಟಿವ್ಸ್ ಅಂತ ಬಂದಾಗ ಕೆಲವು ಹೇಳ್ಬೋದು. ಒಂದು ಬಂದು ಸ್ವಲ್ಪ ಸ್ಲೋ ಸ್ಟಾರ್ಟರ್, ಏನೇ ಒಂದು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ತುಂಬ ಥಿಂಕ್ ಮಾಡಿ ಆಮೇಲೆ ಡಿಸಿಷನ್ ತಗೊಳ್ಳೋ ಅಂಥ ವ್ಯಕ್ತಿತ್ವ ಇರುತ್ತೆ. ಸೊ ಈ ಥರ ಇನ್ನು ವಾಯ್ಸ್ ರೀಡಿಂಗಲ್ಲಿ ಇನ್ನೂ ಡೀಟೇಲಾಗಿ ಎಷ್ಟೊಂದು ಹೇಳ್ಬೋದು. ಸೊ ಪರ್ಸ್ನಲ್ಲಾಗಿ ಮಾತಾಡಿದಾಗ ಡೆಫಿನೆಟ್ಲಿ ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ, ಪಾಸಿಟಿವ್ಸ್, ನೆಗೆಟಿವ್ಸ್ ಮತ್ತು ಏನು ಚೇಂಜಸ್ ಮಾಡ್ಕೊಬೇಕು ಅಂತ. ಸೊ ನೆಕ್ಸ್ಟ್ ವಾಯ್ಸ್ ರೆಕಾರ್ಡಿಂಗ್ ಕೇಳೋಣ. ಸಾಮಾನ್ಯವಾಗಿ ಭಾರತದಲ್ಲಿ ಮನೆಗಳನ್ನು ಸಿಮೆಂಟ್ ಮತ್ತು ಇಟ್ಟಿಗೆಗಳಿಂದ ಕಟ್ಟುತ್ತಾರೆ. ಈಶಾನ್ಯ ಭಾರತ ಮತ್ತು ಉತ್ತರ ಭಾರತದ ಕಾಶ್ಮೀರ, ಉತ್ತರಾಖಂಡದಲ್ಲಿ ಇಲ್ಲಿನ ವಾತಾವರಣಕ್ಕೆ ತಕ್ಕಂತೆ ಕೆಲವು ಬದಲಾವಣೆಗಳೊಂದಿಗೆ ಮನೆಯನ್ನು ನಿರ್ಮಿಸಬಹುದು. ಆದರೆ ಸಿಮೆಂಟ್ ಮತ್ತು ಇಟ್ಟಿಗೆ ಇಲ್ಲದೆಯೇ ಮನೆ ನಿರ್ಮಾಣ ಎಂದರೆ ನಂಬಲು ಸಾಧ್ಯನಾ? ಹೌದು, ಇದನ್ನು ನೀವು ನಂಬಲೇಬೇಕು. ಇಂತಹ ಮನೆಯೊಂದನ್ನು ನಿರ್ಮಿಸಿ ತೋರಿಸಿದ. ಸೊ ಇವರ ವಾಯ್ಸ್ ಅನಾಲಿಸಿಸ್ ಪ್ರಕಾರ ಈ ವ್ಯಕ್ತಿ ತುಂಬ ಅಗ್ರೆಸಿವ್ ಪರ್ಸನ್. ಸೊ ಏನೇ ಒಂದು ಡಿಸಿಷನ್ ತೊಗೊಳ್ಬೇಕಾದ್ರೆ ಫಾಸ್ಟಾಗಿ ಡಿಸಿಷನ್ ತೊಗೊಳ್ತಾರೆ. ಮತ್ತು ಇನ್ನೊಂದೇನೆಂದರೆ ಸ್ವಲ್ಪ ಕೋಪನೂ ಜಾಸ್ತಿ ಇದೆ, ಬಟ್ ಅಟ್ ದ ಸೇಮ್ ಟೈಮ್ ತುಂಬ ಎನರ್ಜೆಟಿಕ್ ಪರ್ಸನ್. ಈ ವ್ಯಕ್ತಿ ಹೇಗೆ ಅಂದರೆ ಒಂದು ಯಾವುದೇ ಒಂದು ನಾಲೆಡ್ಜ್ ಗ್ರಾಸ್ಪಿಂಗ್ ಪವರ್ ಆಗ್ಬೋದು ಅಥವಾ ಇಂಟೆಲಿಜೆನ್ಸ್ ಆಗ್ಬೋದು, ತುಂಬ ಸ್ಟ್ರಾಂಗ್ ಆಗಿದೆ. ಮತ್ತು ನಾಲೆಡ್ಜ್ ವಿಷಯದಲ್ಲಿ ಬಂದಾಗ ಭಾಳ ರಿಸೋರ್ಸಸ್ ಮುಖಾಂತರ ನಾಲೆಜ್ ತಗೊಳ್ತಾನೆ ಇರ್ತಾರೆ ಈ ವ್ಯಕ್ತಿ. ಮತ್ತು ಸ್ಕಿಲ್ಸ್ ಕೂಡ ಚೆನ್ನಾಗಿರುತ್ತೆ. ಬಟ್ ಇವರ ನೆಗೆಟಿವ್ಸ್ ಏನು ಅಂತ ಹೇಳ್ಬೋದು ಅಂದರೆ, ಒಂದು ಆ್ಯಂಗರ್, ಇನ್ನೊಂದು ಬಂದು ಭಾಳ ಸಲ ಅವರ ಎಮೋಷನ್ಸ್ನ ಈಸಿಯಾಗಿ ತೋರಿಸೋದ್ರಿಂದ ಏನಾಗುತ್ತೆ, ಕೆಲವು ಸಲ ಜನರು ಅಪಾರ್ಥ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಪಾಸಿಟಿವ್ಸ್ ಅಂತ ಬಂದಾಗ ಲೀಡರ್ಶಿಪ್ ಕ್ವಾಲಿಟಿ ಇದೆ, ಗುಡ್ ಅಟ್ ಕಮ್ಯುನಿಕೇಷನ್ನು, ಗುಡ್ ಅಟ್ ಕನೆಕ್ಟಿಂಗ್ ಟು ದ ಪೀಪಲ್ಲು. ಮತ್ತು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಇವರು ಬೇರೆಯವ್ರಿಗೆ ಕಂಪೇರ್ ಮಾಡಿಕೊಂಡು ಇವ್ರು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ನಾನು ಎಲ್ಲರಿಗಿನ್ನ ಒಂದು ಸ್ಟೆಪ್ ಮುಂದೆ ಇರಬೇಕು ಅನ್ನೋ ಆಸಕ್ತಿ ಜಾಸ್ತಿ ಇರುತ್ತೆ ಇವ್ರಿಗೆ. ವಾಯ್ಸ್ ರೀಡಿಂಗ್ ಅಂತ ಬಂದಾಗ ಇನ್ನೂ ಡೀಟೇಲಾಗಿ ಹೇಳಬೇಕು ಅಂತ ಹೇಳಿದಾಗ ಡೆಫಿನೆಟ್ಲಿ ನನಗೆ ಕಾಲ್ ಮಾಡ್ಬೋದು. ಆವಾಗ ಅವರ ಫೇಸ್ ರೀಡಿಂಗ್ ಅವ್ರ ವಾಯ್ಸ್ ರೀಡಿಂಗ್ ಯಾವುದೇ ಆಗಲಿ ಕಂಪ್ಲೀಟ್ ಡೀಟೇಲ್ಸ್ ಹೇಳಿ ಏನು ಚೇಂಜಸ್ ಮಾಡಿಕೊಂಡ್ರೆ ಅವ್ರು ಅಂದ್ಕೊಂಡಿದ್ದು ಸಾಧನೆ ಮಾಡ್ಬೋದು ಅಂತ ಹೇಳ್ತೀವಿ. ಸೊ ಇವತ್ತಿನ ಸೆಗ್ಮೆಂಟಲ್ಲಿ ಭಾಳ ಜನ ಅವರ ಫೋಟೋಸ್ ಕಳಿಸಿದ್ರು, ಫೇಸ್ ರೀಡಿಂಗ್ ಅನಾಲಿಸಿಸ್ ಮಾಡಿದ್ದೀವಿ. ಮತ್ತು ಬಹಳ ಜನ ವಾಯ್ಸ್ ಮೆಸೇಜಸ್ ಕಳಿಸಿದ್ದಾರೆ, ಅದ್ರ ಪ್ರಕಾರ ಅವ್ರ ವಾಯ್ಸ್ ಅನಾಲಿಸಿಸ್ ಕೂಡ ಮಾಡಿದ್ದೀವಿ. ಸೊ ನಿಮಗೆ ಇಂಟ್ರೆಸ್ಟ್ ಆಗಿದ್ದರೆ ವಾಯ್ಸ್ ಅನಾಲಿಸಿಸ್ ಅಥವಾ ಫೇಸ್ ರೀಡಿಂಗ್ ಅನಾಲಿಸಿಸ್ ನಿಮ್ಮ ಬಗ್ಗೆ ನೀವು ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದ್ದರೆ ನಿಮ್ಮ ಫೋಟೋಸ್ ಆರ್ ವಾಯ್ಸ್ ಮೆಸೇಜಸ್ನ ಕಳಿಸ್ಬೋದು ನೀವು. ಅದ್ರ ಮುಖಾಂತರ ನಾವು ವಾಯ್ಸ್ ಅನಾಲಿಸಿಸ್ ಮಾಡ್ತೀವಿ, ಇಲ್ಲಾಂದರೆ ಫೇಸ್ ರೀಡಿಂಗ್ ಅನಾಲಿಸಿಸ್ ಮಾಡಿ ನಿಮ್ಮ ಪಾಸಿಟಿವ್ಸ್, ನೆಗೆಟಿವ್ಸ್ ಮತ್ತು ಏನು ಚೇಂಜಸ್ ಮಾಡಿಕೊಂಡ್ರೆ ನಿಮ್ಮ ಗೋಲ್ಸ್ ಅಚೀವ್ ಮಾಡ್ಬೋದು ಅಥವಾ ನಿಮ್ಮ ವರಿ ಲೈನ್ಸಿಂದ ಹೊರಗಡೆ ಬರ್ಬೋದು ಅನ್ನೋದು ಸಜೆಸ್ಟ್ ಮಾಡ್ತೀವಿ. ಸೊ ನಮ್ಮ ಸಂಚಿಕೆಯನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಆಯುರ್ವೇದ ಅಸ್ಟ್ರಾಲಜಿಯಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ಸದಾಕಾಲ ಉತ್ತಮವಾದಂಥ ಮಾಹಿತಿಗಳನ್ನೇ ಹೊತ್ತು ತರ್ತಾ ಇರ್ತಾರೆ. ಇವತ್ತಿನ ಸಂಚಿಕೆಯಲ್ಲೂ ಕೂಡ ಡಾಕ್ಟರ್ ಸಮರ್ಥ್ ರಾವ್ ಅವರು ಆಯುರ್ವೇದ ಅಸ್ಟ್ರಾಲಜಿಯಲ್ಲಿ ಏನೆಲ್ಲ ಮಾಹಿತಿ ಹೇಳಲಿದ್ದಾರೆ ನೋಡೋಣ ಬನ್ನಿ. ನಮಸ್ಕಾರ. ಅಸ್ಟ್ರಾಲಜಿ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್
ಸಮರ್ಥ್ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರು, ಹೊಸಂಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈ ಆಯುರ್ವೇದ ಹಾಗೂ ಜ್ಯೋತಿಷ್ಯ ಅನ್ನೋದು ಒಂದು ಸ್ಮಾಲ್ ಸಬ್ಜೆಕ್ಟು ನಮ್ಮ ಆಯುರ್ವೇದ ವಾಸ್ಟ್ ಫೀಲ್ಡಲ್ಲಿ. ಈ ಕೆಲವು ಗ್ರಂಥಗಳು ತುಂಬ ಚೆನ್ನಾಗಿ ಇದನ್ನು ಉಲ್ಲೇಖನ ಮಾಡುತ್ತೆ. ಇನ್ನೊಂದು ವೈದ್ಯ ಚಿಂತಾಮಣಿ ಅಂತ, ಒಂದು ವೀರಸಿಂಹಾವಲೋಕ ಅಂತ. ಈ ಎರಡರಲ್ಲೂ ಯಾವ್ಯಾವ ಕಾಯಿಲೆಗಳಲ್ಲಿ ಯಾವ್ಯಾವ ಗ್ರಹ ಸ್ಥಿತಿಗಳು ಅದಕ್ಕೆ ಎಫೆಕ್ಟ್ ಮಾಡುತ್ತೆ ಅನ್ನೋದು ಅದು ಒಂದು ಡಯಾಗ್ನೋಸಿಸ್ ಇದರಲ್ಲಿ ಒಂದು ಸಣ್ಣದಾಗಿ ಇದು ಹೆಲ್ಪ್ ಮಾಡುತ್ತೆ ಅಷ್ಟೇ ವಿನಃ ಇದು ನಾವು ಒಂದು ಒಳ್ಳೆಯ ಒಂದು ಆಕ್ಟಿವಿಟಿ ರೂಪದಲ್ಲಿ ನಾವು ನೋಡ್ಕೊಂಡು ಹೋಗೋಣ. ಈ ಸಲ ಈ ಗ್ರೀಷ್ಮ ಋತು ಮುಗಿದು ನೆಕ್ಸ್ಟ್ ಬರೋದು ವರ್ಷಾ ಋತು. ಈ ವರ್ಷಾ ಋತು ಇನ್ನೇನು ಈ ಮಿಡ್ ಜುಲೈಯಿಂದ ಹಿಡಿದು ಸೆಪ್ಟೆಂಬರ್ ಮಿಡ್ವರೆಗೂ ನಡೆಯುತ್ತೆ. ಒಂದು 2 ತಿಂಗಳಿರುತ್ತೆ ವರ್ಷಾ ಋತು. ವರ್ಷಾ ಋತು ಅಂದರೆ ಮಳೆಗಾಲ. ಮಳೆಗಾಲದಲ್ಲಿ ಎಲ್ಲ ಒದ್ದೊದ್ದೆ ಆಗಿರುತ್ತೆ, ನದಿಗಳೆಲ್ಲ ತುಂಬಿ ಹರಿತಾ ಇರುತ್ತೆ, ಕೊಳೆ ಕಸ ಎಲ್ಲ ಎಳ್ಕೊಂಡು ಹೋಗ್ತಾ ಇರುತ್ತೆ. ಸೊ ಈ ವರ್ಷಾ ಋತುವಲ್ಲಿ ನಾವು ಹೋದ್ಸಲಿ ಗ್ರೀಷ್ಮ ಋತು ಬಗ್ಗೆ ಕರೆದ್ವಿ, ಅದಕ್ಕೂ ಕುಜಾಧಿಪತಿ ಅಂತ ಗೊತ್ತಾಯಿತು. ಈ ಸಲ ವರ್ಷಾ ಋತು. ಈ ವರ್ಷಾ ಋತುಗೆ ಅಧಿಪತಿ ನಮ್ಮ ಗ್ರಹಗಳಲ್ಲಿ ಒಂದು ನೀರು ಕಾರಕ, ಮಳೆ ಕಾರಕ ಅಂದರೆ ಚಂದ್ರಗ್ರಹ, ಮೂನ್. ಈ ಚಂದ್ರಗ್ರಹ ಈ ವರ್ಷಾ ಋತುಗೆ ಅಧಿಪತಿ. ಈ ವರ್ಷಾ ಋತುವಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಮೋಡ ಇರೋದು. ಗ್ರೀಷ್ಮ ಋತುವಲ್ಲಿ ಆಗಲೇ ಅಗ್ನಿ ಕಮ್ಮಿ ಆಗೋಗ್ಬಿಟ್ಟಿರುತ್ತೆ. ವರ್ಷಾ ಋತು ಎಲ್ಲ ಒದ್ದೊದ್ದೇ ಇರೋದ್ರಿಂದ ಇನ್ನೂ ಅಗ್ನಿ ಕಮ್ಮಿ ಆಗ್ತಾ ಹೋಗುತ್ತೆ. ಆದಷ್ಟು ಸ್ವಲ್ಪ ಈ ಎಲ್ಲ ದೋಷಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಈಗಿನ ಟೈಮಲ್ಲಿ ನಮ್ಮ ಆಯುರ್ವೇದದ್ದು ಶೋಧನ ಕ್ರಿಯೆಗಳು ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಅದರಲ್ಲೂ ಒಂದು ವಿರೇಚನ ಅಂತ, ಸ್ವಲ್ಪ ಪಿತ್ತ ಕಮ್ಮಿ ಮಾಡೋದಕ್ಕೆ, ಅದ್ರ ಜೊತೆ ಬಸ್ತಿಗಳು ಹಾಕ್ಸ್ಕೊಳ್ಳೋದು. ಸೊ ಅದರಿಂದ ವಾತ ಕಮ್ಮಿ ಆಗುತ್ತೆ ಅಂತ. ಜನರಲ್ ಆಗಿ ಈ ಚಂದ್ರಗ್ರಹ ವಾತ ಕಫ ಗ್ರಹ. ಅಂದರೆ ಈ ವರ್ಷಾ ಋತುವಲ್ಲಿ ಜಾಸ್ತಿ ಈ ಕೆಮ್ಮು, ನೆಗಡಿ ಇವುಗಳು ಸ್ವಲ್ಪ ಜಾಸ್ತಿ ಆಗೋಕ್ಕೆ ಜಾಸ್ತಿ ಸಂಭಾವನೆಗಳಿದೆ. ಹಾಗೂ ರಕ್ತಧಾತುಗೆ ಅಧಿಪತಿ ಚಂದ್ರಗ್ರಹ. ಸೊ ಈ ರಕ್ತದ್ದನ್ನು ಸ್ವಲ್ಪ ವಿಸಿಯೇಷನ್ ಆಗೋದು, ಗಿಪಿಗಳು ಕೆಲವು ಸಲ ಜಾಸ್ತಿ ಕಮ್ಮಿ ಆಗೋದು, ಈ ರಕ್ತದ್ದು ಸಮಸ್ಯೆಗಳು. ಇನ್ನೊಂದು ವಾತರಕ್ತ ಅಂತಲೂ ಕರಿತೀವಿ ಆಯುರ್ವೇದದಲ್ಲಿ. ವಾತದೋಷ ರಕ್ತದ ಜೊತೆ ಸೇರಿಕೊಂಡು ಈ ನೋವುಗಳು ಈ ಜಾಯಿಂಟ್ಸಲ್ಲಿ, ಪಾದಗಳಲ್ಲಿ, ಇದರಲ್ಲಿ ಎಲ್ಲ ಸ್ವಲ್ಪ ಜಾಸ್ತಿ ಆಗೋದು ಸೀಸನ್ ಇದು. ಸೊ ಇದನ್ನು ನಾವು ಸ್ವಲ್ಪ ಚಂದ್ರಗ್ರಹ ಕಮ್ಮಿ ಆಗೋದಕ್ಕೆ ಬೇಕಾಗಿರೋದು ನಾವೆಲ್ಲ ಪರಿಹಾರಗಳೆಲ್ಲ ಕ್ಲೀನಾಗಿ ಮಾಡ್ಕೊಬೇಕಾಗತ್ತೆ. ಸೊ ಈ ಚಂದ್ರಗ್ರಹ ಜಾತಕದಲ್ಲಿ ಅವನು ವೃಷಭ ರಾಶಿಯಲ್ಲಿ ಉಚ್ಚನಾಗ್ತಾನೆ ಹಾಗೂ ವೃಶ್ಚಿಕ ರಾಶಿಯಲ್ಲಿ ನೀಚನಾಗ್ತಾನೆ. ಈ ಉಚ್ಚನಾದಾಗ ಚಂದ್ರಗ್ರಹ ಸ್ವಲ್ಪ ಆ ಜಾತಕಕ್ಕೆ ಸ್ವಲ್ಪ ಅನುಕೂಲವಾಗಿ, ಒಳ್ಳೆ ಮನೆಯಲ್ಲಿ ಉಚ್ಚನಾಗಿದ್ದರೆ ಅನುಕೂಲವಾಗಿ ಚೆನ್ನಾಗಿ ನೋಡ್ಕೊತಾನೆ. ನೀಚನಾಗಿದ್ದರೆ ಸ್ವಲ್ಪ ತೊಂದರೆಗಳು ಕೊಡ್ತಾನೆ. ಅವನ ಸ್ವಕ್ಷೇತ್ರ ಕಟಕ ರಾಶಿಯಲ್ಲೂ ಇದ್ದಾಗ ಸ್ವಲ್ಪ ಬಲವಾಗಿ ಚೆನ್ನಾಗಿ ಮಾಡ್ತಾನೆ. ಅಂಥ ವ್ಯಕ್ತಿಗಳಲ್ಲಿ ಸ್ವಲ್ಪ ಈ ರಕ್ತದ್ದು ಸಮಸ್ಯೆಗಳೆಲ್ಲ ಜಾಸ್ತಿ ಏನು ಕಂಡುಕೊಂಡು ಬರಲ್ಲ. ಆದರೆ ಚಂದ್ರ ಸ್ವಲ್ಪ ವೀಕ್ ಆದಾಗ ಸ್ವಲ್ಪ ಕಾಯಿಲೆಗಳು ಇದೆಲ್ಲ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಂಡು ಬರುತ್ತೆ. ಸೊ ಈ ಸಲ ನಾವು ಒಬ್ಬರು ಅನುಷ್ಕಾ ಅನ್ನೋರು ಜಾತಕ ಕಳಿಸಿದ್ದಾರೆ. ಅವ್ರು ಹುಟ್ಟಿದ್ದು 21 ಡಿಸೆಂಬರು 2007, ಮಂಗಳೂರಲ್ಲಿ ಹುಟ್ಟಿದ್ದಾರೆ. 4:37 ಸಂಜೆ ಹುಟ್ಟಿದ್ದಾರೆ. ಸೊ ಇವ್ರ ಜಾತಕ ಓಪನ್ ಮಾಡಿದಾಗ ಇವ್ರದ್ದು ವೃಷಭ ಲಗ್ನ, ಮೇಷರಾಶಿ, ಹಾಗೂ ಇವರ ಜಾತಕದಲ್ಲಿ ಈ ಶುಕ್ರ ತುಂಬ ಸ್ಟ್ರಾಂಗ್ ಆಗಿದ್ದಾನೆ. ಶುಕ್ರ ಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದಾನೆ. ಅದ್ರ ಜೊತೆಗೆ ಗುರುಗ್ರಹ ಕೂಡ ಸ್ವಕ್ಷೇತ್ರದಲ್ಲಿದ್ದಾನೆ. ಇವ್ರ ಜಾತಕದ್ದು ಒಂದೇನು ಅಂದರೆ ಇವರು ಪ್ರಕೃತಿ ಸ್ವಲ್ಪ ವಾತ ಕಫ ಪ್ರಕೃತಿಯವರಾಗಿರೋರು. ಸೊ ಆ ಶುಕ್ರ ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ಸೊ ಈ ವಾತ ಕಫನೂ ಸ್ವಲ್ಪ ಸಮದೋಷದ ಕಡೆ ವಾಲತ್ತೆ. ಇವರಿಗೆ ಆದಷ್ಟು ಫುಡ್ಡಲ್ಲಿ ಒಂಥರ ಎಲ್ಲ ಥರದ್ದು ಆಹಾರಗಳು ಸೇವಿಸ್ತಾರೆ. ಕುಜ 2ನೇ ಮನೇಲಿ ಕೂತ್ಕೊಂಡಿರೋದ್ರಿಂದ ಈ ತಿಕ್ತವಾಗಿರೋದೆಲ್ಲ ಟೇಸ್ಟಿ. ಆದರೆ ಅದಕ್ಕೆ ಈ ರವಿನೂ ನೋಡ್ತಾ ಇದ್ದಾನೆ, ಖಾರಾನೂ ಸ್ವಲ್ಪ ಓಕೆ, ಕ್ಷಾರಾನೂ ಓಕೆ, ಹಾಗೂ ಮಧುರ ಸ್ವೀಟ್ ಆಗಿರೋದು ಇವ್ರಿಗೆ ಸ್ವಲ್ಪ ಪ್ರಿಯ. ಸೊ ಇವರು ಆಹಾರದಲ್ಲಿ ಒಂದು ಸ್ವಲ್ಪ ಎಲ್ಲ ಥರದ್ದು ಫುಡ್ಡು
ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳ್ಬೋದು. ಇವರ ಜಾತಕದಲ್ಲಿ ಸ್ವಲ್ಪ ಈ 8ನೇ ಮನೆಯಲ್ಲಿ ಒಂದು 3 ಗ್ರಹಗಳು ಕುತ್ಕೊಂಡಿದೆ, ಸೂರ್ಯ, ಬುಧ ಹಾಗೂ ಗುರು. 12ನೇ ಮನೆಯಲ್ಲಿ ಈ ಚಂದ್ರನೂ ಕೂತ್ಕೊಂಡಿದ್ದಾನೆ. ಇವ್ರ ಹೆಲ್ತ್ ಪ್ರಕಾರ ನೋಡ್ಕೊಂಡು ಹೋದ್ರೆ ಈ 2022ವರೆಗೂ ಚಂದ್ರ 12ನೇ ಮನೆಯಲ್ಲಿ ಇರೋದ್ರಿಂದ ಒಂದು ಸ್ವಲ್ಪ ಹೆಲ್ತ್ ಸಮಸ್ಯೆಗಳಿತ್ತು. ಈ ನೆಕ್ಸ್ಟು ಈ ಕುಜಂದು ಪೀರಿಯಡ್ ಶುರು ಆಗಿದೆ. 2022ರಿಂದ ಕುಜಂದು ಪೀರಿಯಡ್ ಶುರು ಆಗಿದೆ. ಈ 2029ವರೆಗೂ ಸ್ವಲ್ಪ ಇವರು ರಿಲೀಫ್ ನೋಡ್ತಾರೆ. ಯಾಕಂದರೆ ಈ ಗುರುಗ್ರಹ ಕುಜನ್ ಮೇಲೆ ದೃಷ್ಟಿ ಒಂದು ಹಾಕಿದ್ದಾನೆ. ಕುಜ 7 ಹಾಗೂ 12ನೇ ಮನೆ ಅಧಿಪತಿ ಹಾಕಿ 2ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ. ಸೊ ಸ್ವಲ್ಪ ಅವರು ಇದರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಇದು ಬಿಟ್ಟು ನೆಕ್ಸ್ಟು ರಾಹು ಶುರು ಆಗುತ್ತೆ. 2029ರಿಂದ ರಾಹು ಶುರು ಆಗುತ್ತೆ. ರಾಹುವಲ್ಲೂ ಸ್ವಲ್ಪ ಇವರು ಹೆಲ್ತ್ ವೈಸು ಆದಷ್ಟು ಏನು ಅಷ್ಟೊಂದೇನು ತೊಂದರೆಗಳು ಬರಲ್ಲ, ಬಟ್ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಸು ಇದೆಲ್ಲ ಸ್ವಲ್ಪ ಅವರು ಸ್ವಲ್ಪ ನೋಡ್ಕೊಬೇಕಾಗತ್ತೆ. ಸ್ವಲ್ಪ ಈ ಹೆಲ್ತ್ ಇಶ್ಯೂಸ್ನ ಸ್ವಲ್ಪ ಅವರು ಗಮನದಲ್ಲಿ ಇಟ್ಕೊಂಡು ಒಳ್ಳೆ ವೈದ್ಯರ ಸಲಹೆ ಇದೆಲ್ಲ ತೊಗೊಬೇಕಾಗತ್ತೆ. ಅದು ಬಿಟ್ಟರೆ ಈ ಹುಡುಗಿದು ಬೇರೆ ಬೇರೆ ವಿಚಾರದಲ್ಲಿ ಪ್ರಕೃತಿ ಅದೆಲ್ಲ ನಾನು ಕ್ಲೀನಾಗಿ ಹೇಳಿದ್ದೀನಿ. ಸೊ ಇವ್ರ ಜಾತಕದಲ್ಲಿ ಇನ್ನೊಂದೇನು ಅಂದರೆ 2 ಶುಭ ಗ್ರಹಗಳು ಸ್ವಕ್ಷೇತ್ರದಲ್ಲಿ ಇದ್ದಾರೆ. ಸೊ ಒಂದು ರೌಂಡು ಅವರಿಗೆ ಈ ವೈದ್ಯರ ಸಂಪರ್ಕ ಹಾಗೂ ಒಳ್ಳೊಳ್ಳೆ ಅಡ್ವೈಸ್ ಕೊಡೋರು ಅವರೆಲ್ಲ ತುಂಬ ಚೆನ್ನಾಗಿ ಕೆಲವರೆಲ್ಲ ಸಿಕ್ಕಿದ್ದಾರೆ. ಸೊ ಅವರು ತುಂಬ ಚೆನ್ನಾಗಿ ಇವ್ರಿಗೆ ಸಲಹೆಗಳು ಕೊಡ್ತಾರೆ. ಸೊ ಒಂದು ಸ್ವಲ್ಪ ಗಟ್ಟಿ ಮಾಡ್ಕೊಬೇಕಾಗಿರೋದು ಅಂದರೆ ಇವ್ರದ್ದು ಶನಿ ಗ್ರಹ ಸ್ವಲ್ಪ ಗಟ್ಟಿ ಮಾಡ್ಕೊಬೇಕಾಗತ್ತೆ. ಶನಿ ವಾತದ ಕಾರಣ ಹಾಗೂ ಈ ಮಸಲ್ಸ್, ದೇಹದಲ್ಲಿ ಮಸಲ್ಸ್ ಬರುತ್ತಲ್ವ, ಅದನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಬೇಕಾಗತ್ತೆ. ಇದಕ್ಕೆ ಆಯುರ್ವೇದದಲ್ಲಿ ಈ ವಾತಾಹಾರ ಚಿಕಿತ್ಸೆ ಸ್ವಲ್ಪ ಜಾಸ್ತಿ ಮಾಡಿದ್ರೆ ತುಂಬ ಒಳ್ಳೆಯದು. ವಾತಾಹಾರದ್ದು ಅಂದರೆ ಈ ಅಭ್ಯಂಗಗಳು, ಬಸ್ತಿಗಳು ಇದೆಲ್ಲ ಮಾಡ್ಕೊಳ್ಳೋದ್ರಿಂದನೂ ತುಂಬ ಒಳ್ಳೆಯದು. ಮತ್ತೊಂದು ಕುಜಗ್ರಹ ಹಾಗೂ ಅದನ್ನು ಒಂದು ಸ್ವಲ್ಪ ಸ್ಟ್ರೆಂಥನ್ ಮಾಡ್ಕೊಬೋದು. ಅಂದರೆ ಮಜ್ಜ, ಈ ಅಸ್ಥಿ ಹಾಗೂ ಮಜ್ಜ ಎರಡನ್ನೂ ಒಂದು ಸ್ವಲ್ಪ ಅವರು ಗಟ್ಟಿ ಮಾಡ್ಕೊಬೇಕಾಗತ್ತೆ. ಸೊ ಇದರಿಂದ ಸ್ವಲ್ಪ ಅವರು ಆರೋಗ್ಯಕ್ಕೆ ಅದಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ನಾವು ಈ ಸಂಚಿಕೆಯಲ್ಲಿ ನಾವು ನೋಡಿದ್ವಿ ಹೆಂಗೆ ಈ ಗ್ರೀಷ್ಮ ಋತು ನಂತರ ಈ ವರ್ಷಾ ಋತು ಚಂದ್ರಗ್ರಹ ಅಧಿಪತಿ ಹಾಗೂ ನಾವು ಈ ವರ್ಷಾ ಋತುವಲ್ಲಿ ಅಗ್ನಿ ವೃದ್ಧಿ ಮಾಡ್ಕೊಳ್ಳೋದೆಲ್ಲ ನಾವು ಆಹಾರಗಳೆಲ್ಲ ಸೇವನೆ ಮಾಡ್ಕೊಬೇಕಾಗತ್ತೆ. ಹಾಗೂ ಪಂಚಕರ್ಮ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಟೈಮಿಂಗು. ಅದ ನಂತರ ನಾವು ಈ ಸಲ ಅನುಷ್ಕಾ ಅವರ ಜಾತಕನೂ ನೋಡಿದ್ವಿ. ಜನರಲ್ ಇಂಡಿಕೇಶನ್ಸ್ ಏನೇನು ಕಾಣಿಸುತ್ತೆ ಅಂತಲೂ ನಾನು ನೋಡಿ ಹೇಳಿದೆ. ಸೊ ನೆಕ್ಸ್ಟ್ ನೀವು ನಿಮ್ದೇನಾರು ಇತ್ತು ಅಂದರೆ ಸಮಸ್ಯೆಗಳು, ದಯವಿಟ್ಟು ನಿಮ್ಮ ಜಾತಕದ ಡೀಟೇಲ್ಸು ಆಯುಷ್ ಟಿ ವಿ ಅವ್ರಿಗೆ ಕಳಿಸ್ಕೊಡಿ. ಅದ್ರ ಪ್ರಕಾರ ಸಮಸ್ಯೆ ಏನಿದೆ ಅಂತಲೂ ನೀವು ಸೇರಿಸಿ ಹೇಳಿದ್ರೆ ಅದಕ್ಕೆ ತಕ್ಕಂಗೆ ನಾನು ನೋಡಿ ಇನ್ಫಾರ್ಮೇಷನ್ ಕೊಡಬಹುದು. ಈ ಸಂಚಿಕೆಯಲ್ಲಿ ನಾವು ಸಾಕಷ್ಟು ವರ್ಷಾ ಋತು ಬಗ್ಗೆ ನೋಡಿದ್ವಿ. ಮತ್ತೊಂದು ಸಂಚಿಕೆಯಲ್ಲಿ ನಾವು ಬೇರೆ ಒಂದು ಟಾಪಿಕ್ಕು ಆಸ್ಟ್ರಾಲಜಿ ಹಾಗೂ ಆಯುರ್ವೇದದ್ದು ನೋಡೋದಕ್ಕೆ ಥ್ಯಾಂಕ್ ಯು. ನಾವು ಎಲ್ಲೇ ಹೋದ್ರೂ ಕೂಡ ಒಂದು ಉತ್ತಮವಾದಂತಹ ಬಿಹೇವಿಯರ್ ಅನ್ನೇ ತೋರಿಸ್ಕೋಬೇಕು. ನಮ್ಮ ಬಿಹೇವಿಯರ್ ಅಲ್ಲಿ ಎಲ್ಲವೂ ಪಾಸಿಟಿವ್ ಆಗೇ ಇರಬೇಕು ಅಂತ ಆಲೋಚನೆ ಮಾಡೋದು ಖಂಡಿತವಾಗಿಯೂ ತಪ್ಪೇ ಅಲ್ಲ. ಆದ್ರೆ ಈ ಬಿಹೇವಿಯರ್ ಅನ್ನ ನಾವು ಕಲಿತ್ಕೊಳ್ಳೋದು ಹೇಗೆ ಉತ್ತಮವಾಗಿ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಪ್ರತಿನಿತ್ಯ ಅನೇಕ ವಿಚಾರಗಳನ್ನ ಈ ಕಾರ್ಯಕ್ರಮದ ಮೂಲಕ ನಮಗೆ ಇನ್ಫಾರ್ಮೇಶನ್ಸ್ ಅನ್ನ, ಮಾಹಿತಿಯನ್ನ ನೀಡುವಂತವರೇ ನಮ್ಮ ಡಾಕ್ಟರ್ ಸುಷ್ಮಾ ಕೌಶಿಕ್ ರವರು. ಈ ಸಂಚಿಕೆಯಲ್ಲಿ ಯಾವ ಮಾಹಿತಿಯನ್ನ ಹೇಳಲಿದ್ದಾರೆ ನೀವೇ ನೋಡಿ. ನಮಸ್ತೆ. ಬಿಹೇವಿಯರಲ್ ಅನಾಲಿಸಿಸ್, ನಡವಳಿಕೆಯ ವಿಶ್ಲೇಷಣಾ ಒಂದು ವ್ಯವಸ್ಥಿತ ವಿಧಾನ. ಈ ವಿಧಾನದಲ್ಲಿ ಬಿಹೇವಿಯರಲ್ ಅನಾಲಿಸಿಸ್ ಅಲ್ಲಿ ವ್ಯಕ್ತಿಯ ನಡವಳಿಕೆ ಹಾಗೂ ಆ ನಡವಳಿಕೆ ಅವನ ಭಾವನೆಗಳಿಂದ ಹೇಗೆ ಬದಲಾಗುತ್ತೆ ಇದರ ಬಗ್ಗೆ ತಿಳಿಯಲು ಹೆಚ್ಚಿನ ಮಾಹಿತಿ ನೀಡುತ್ತೆ. ಈ ಅನಾಲಿಸಿಸ್ ಇಂದ, ಈ ವಿಶ್ಲೇಷಣೆಯಿಂದ ಪರಿಸರ ಹೇಗೆ ಒಂದು ವ್ಯಕ್ತಿಯ ಭಾವನೆಯ ಮೇಲೆ ಪರಿಣಾಮ ಬೀರುತ್ತೆ ಎನ್ನುವುದರ ಬಗ್ಗೆ ತಿಳಿಯಲು ಸಹಾಯ ಮಾಡುತ್ತೆ. ಈ ಅನಾಲಿಸಿಸ್ ವಿಶ್ಲೇಷಣವನ್ನು ಹಲವಾರು ಕ್ಷೇತ್ರಗಳಲ್ಲಿ ರಿಸರ್ಚ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಹಾಗೂ ಹಲವಾರು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂದರೆ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಹೇಗೆ ವಿದ್ಯಾರ್ಥಿಗಳು ತಮ್ಮ ವ್ಯಕ್ತಿತ್ವವನ್ನು ಅಥವಾ ನಡವಳಿಕೆಯನ್ನು ಬದಲಾಯಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ಹೆಚ್ಚಿನ ಮಾಹಿತಿ ತಿಳಿಯಲು ಈ ಬಿಹೇವಿಯರ್ ಅನಾಲಿಸಿಸ್ನ ಯೂಸ್ ಮಾಡ್ತಾರೆ. ಈಗ ಒಂದು ಕಾಲರು ನಮ್ಮನ್ನು ಕೇಳಿದ್ರು, ಈ ಸ್ಲೀಪಿಂಗ್ ಪ್ಯಾಟ್ರನ್ ಅಂದರೆ ಏನು, ಯಾಕೆ ನಾವು ಮಲಗುವಾಗ
ಒಂದು ಪ್ಯಾಟ್ರನ್ ಇರುತ್ತೆ ಅಥವಾ ಅದಕ್ಕೆ ಸ್ಟೆಪ್ಸ್ ಇರುತ್ತೆ. ಏನಕ್ಕೆ ತೊಂದರೆ ಆಗುತ್ತೆ, ನನಗೆ ಮಲ್ಕೊಳ್ಳೋಕ್ಕಾಗ್ತಾ ಇಲ್ಲ, ಏನೇನೋ ಆಲೋಚನೆಗಳು ಬರುತ್ತೆ, ಇದಕ್ಕೇನು ಮಾಡೋದು, ಇದಕ್ಕೇನು ಕಾರಣ ಅಂತೆಲ್ಲ ಕೇಳಿದ್ರು. ಎಸ್, ಸ್ಲೀಪಿಂಗ್ ಪ್ಯಾಟ್ರನ್ ಅನ್ನೋದು ಒಂದು ಮನುಷ್ಯನ ವ್ಯಕ್ತಿಯ ಬಯೋಲಾಜಿಕಲ್ ಕ್ಲಾಕ್ ಅಂತ ಏನು ಕರಿತೀವಿ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವ್ಯಕ್ತಿಯ ಬಯೋಲಾಜಿಕಲ್ ಕ್ಲಾಕ್ ಹೇಗಿರುತ್ತೆ ಅಂದರೆ, ಇವಾಗ ನಮಗೆ ದಿನದಲ್ಲಿ 24 ಗಂಟೆ ಇದೆ ಅಂತ ಅನ್ಕೋತೀವಿ. 24 ಗಂಟೆಯಲ್ಲಿ ಏನು ಹೇಳ್ತಾರೆ, ಮಿನಿಮಮ್ಮು ಒಂದು 6ರಿಂದ 7 ಗಂಟೆನೋ ಅಥವಾ ಒಂದು 5 ಗಂಟೆ ಕಾಲ 6 ಗಂಟೆ ಕಾಲ ಮನುಷ್ಯ ಒಂದು ವ್ಯಕ್ತಿ ನಿದ್ದೆ ಮಾಡಬೇಕು. ಈ ನಿದ್ದೆ ಕಮ್ಮಿ ಆದಾಗ ನಮ್ಮ ಆಲೋಚನೆಗಳ ಮೇಲೆ, ನಮ್ಮ ಮನಸ್ಸಿನ ಮೇಲೆ, ನಮ್ಮ ಶರೀರದ ಮೇಲೆ ಬಹಳಷ್ಟು ಪರಿಣಾಮ ಬೀಳುತ್ತೆ. ಈ ಕಾರಣಗಳು ಏನೇನಾಗಿರಬಹುದು? ಈ ನಿದ್ದೆ ಇಲ್ಲದೆ ಇರೋದಕ್ಕೆ ಅಥವಾ ಈ ನಿದ್ದೆ ಕಮ್ಮಿ ಆಗೋದಕ್ಕೆ ಅಥವಾ ನಿದ್ದೆ ಬರದೇ ಇರೋದಕ್ಕೆ ಹಲವಾರು ಕಾರಣಗಳಿದೆ. ಅದರಲ್ಲಿ ಒಂದು ಕಾರಣ ಏನಪ್ಪ ಅಂತಂದರೆ, ಕೆಲವರು ಈ ಶಿಫ್ಟ್ ವೈಸಲ್ಲಿ ಕೆಲಸ ಮಾಡ್ತಾರೆ ಕಂಪ್ನಿಗಳಲ್ಲಿ. ಈ ಶಿಫ್ಟ್ ವೈಸಲ್ಲಿ ನೈಟ್ ಶಿಫ್ಟ್ ಕೆಲಸ ಮಾಡ್ತಾರೆ. ಒಂದು ಸ್ವಲ್ಪ ದಿನ ನೈಟ್ ಶಿಫ್ಟು, 1 ತಿಂಗಳು, ಇನ್ನೊಂದು ತಿಂಗಳು ಡೇ ಶಿಫ್ಟು. ಹೀಗೆ ಕೆಲಸ ಮಾಡುವಾಗ ಏನಾಗುತ್ತೆ ಅಂದರೆ, ನಮ್ಮ ಬಯೋಲಾಜಿಕಲ್ ಕ್ಲಾಕ್ ಅಂತ ಏನು ಕರಿತೀವಿ ಅದು ಡಿಸ್ಟರ್ಬ್ ಆಗುತ್ತೆ, ಅದರಲ್ಲಿ ಅಡಚಣೆ ಬರುತ್ತೆ. ಆ ಅಡಚಣೆ ಬಂದಾಗ ಏನಾಗುತ್ತೆ, ನಿದ್ದೆ ಮಾಡುವ ಟೈಮು, ಸಮಯ, ಊಟ ಮಾಡುವ ಸಮಯ, ನಾವು ಕೆಲಸ ಮಾಡುವ ಸಮಯ ಎಲ್ಲವೂ ವ್ಯತ್ಯಾಸವಾಗುತ್ತೆ, ಎಲ್ಲವೂ ಏರುಪೇರು ಆಗುತ್ತೆ. ಈ ಏರುಪೇರು ಆದಾಗ ನಮ್ಮ ಭಾವನೆಗಳು ಸಹ ಏರುಪೇರು ಆಗುತ್ತೆ. ಇವಾಗ 1 ತಿಂಗಳು ನೈಟ್ ಶಿಫ್ಟ್ ಮಾಡಿ 1 ತಿಂಗಳು ಡೇ ಶಿಫ್ಟ್ ಮಾಡೋದ್ರಿಂದ ಆ ಬಯೋಲಾಜಿಕಲ್ ಕ್ಲಾಕ್ ಎಷ್ಟು ಡಿಸ್ಟರ್ಬ್ ಆಗುತ್ತೆ ಅಂದರೆ, ಊಟ ಎಷ್ಟು ಮಾಡಬೇಕು ನಾನು, ಓಕೆ ನಾವು ಇವಾಗ ದಿನದಲ್ಲಿ ಮಲ್ಕೋತೀನಿ, ನೈಟ್ ಶಿಫ್ಟ್ ಮಾಡಿ ಬರೋದ್ರಿಂದ ದಿನ ಮಧ್ಯಾಹ್ನ ಎಲ್ಲ ತನಕ ಮಲ್ಕೋತೀನಿ, ಸಂಜೆ ತನಕ ಮಲ್ಕೋತೀನಿ ಅಂತ ಹೇಳ್ತಾರೆ. ಆದರೆ ಆ ನಿದ್ದೆ ಸಾಲದು. ದೇಹಕ್ಕೆ ಆ ಕ್ಲಾಕ್ ಡಿಸ್ಟರ್ಬ್ ಆದಾಗ ಕನ್ಫ್ಯೂಸ್ ಆಗುತ್ತೆ, ಏನಾಗ್ತಾ ಇದೆ ಇದು, ಊಟ ಮಾಡೋ ಟೈಮಲ್ಲಿ ಮಲ್ಕೋತಾ ಇದ್ದಾನೆ, ಮಲ್ಗೋ ಟೈಮಲ್ಲಿ ಊಟ ಮಾಡ್ಕೋತಾ ಇದ್ದಾನೆ ಅಂತ ದೇಹ ಅದಕ್ಕೆ ತನಗೆ ತಾನೇ ಅಂದ್ಕೊಳ್ಳುತ್ತೆ. ಸೊ ಇದೊಂಥರ ಕ್ಲಾಕ್, ಬಯೋಲಾಜಿಕಲ್ ಕ್ಲಾಕ್ ಡಿಸ್ಟರ್ಬ್ ಆದಾಗ ತುಂಬ ಏರುಪೇರು ಆಗುತ್ತೆ. ಆ ಭಾವನೆ ಚೇಂಜ್ ಆದಾಗ ಕೋಪ ಬರುತ್ತೆ, ಮನಸ್ಸಿಗೆ ಕಳಮಳ ಆಗುತ್ತೆ, ಕಿಸಿ ಬಿಸಿ ಆಗುತ್ತೆ, ಬೇರೆ ಯಾರು ಏನಾದ್ರು ಹೇಳಿದರೆ ಇರಿಟೇಟ್ ಆಗುತ್ತೆ, ಆ್ಯಂಗ್ಸೈಟಿ ಆಗಬಹುದು. ಏನೋ ಒಂದು ಕೆಲಸ ಒಪ್ಕೊಂಡಿದ್ದೆ, ಸಂಜೆ ಹೋಗಬೇಕಿತ್ತು ಆದರೆ ನಾನು ನಿದ್ದೆನೇ ಮಾಡಿಲ್ಲ, ನಂಗೆ ನಿದ್ದೆ ಬರ್ತಾ ಇಲ್ಲ ಅನ್ನೋ ಈ ಥರ ಎಲ್ಲ ಹಲವಾರು ಕಾರಣಗಳಿಂದ ಮತ್ತೆ ಸ್ಲೀಪ್ ಪ್ಯಾಟ್ರನ್ ಡಿಸ್ಟರ್ಬ್ ಆಗುತ್ತೆ. ಈ ಡಿಸ್ಟರ್ಬ್ ಆದಾಗ ಎಲ್ಲ ವ್ಯತ್ಯಾಸಗಳು ಆಗುತ್ತೆ. ಇದು ಒಂದು ರೀತಿ. ಇನ್ನೊಂದು ರೀತಿ ಏನಕ್ಕೆ ಸ್ಲೀಪ್ ಪ್ಯಾಟ್ರನ್ ಡಿಸ್ಟರ್ಬ್ ಆಗುತ್ತೆ ಅಂದರೆ, ಕೆಲವರು ತುಂಬ ಮೆಡಿಸಿನ್ಸ್ ತೊಗೊಳ್ತಾ ಇರ್ತಾರೆ. ಇವಾಗ ವಯಸ್ಸಾದವ್ರಿಗೆ ಹಲವಾರು ಕಾಯಿಲೆಗಳಿರುತ್ತೆ, ಮೆಡಿಸಿನ್ಸ್ ತೊಗೊಳ್ತಾ ಇರ್ತಾರೆ. ಆ ಮೆಡಿಸನಿಂದನೂ ಸಹ ನಿದ್ದೆ ಬರಲ್ಲ. ಅವ್ರಿಗೆ ನಿದ್ದೆ ಮಾಡಬೇಕು ಅನ್ನೋವಾಗ ನಿದ್ದೆ ಬರಲ್ಲ. ಯಾವಾಗಲೂ ಮಧ್ಯಾಹ್ನ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ, ಮಧ್ಯಾಹ್ನ ಮಲ್ಕೊಂಬಿಟ್ರೆ ಮೇಡಮ್ ನಂಗೆ ರಾತ್ರಿ ನಿದ್ದೆನೇ ಬರಲ್ಲ ಅಂತ ಹೇಳ್ತಾರೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಆಗುವಂಥದ್ದು ಉಂಟು. ಸೊ ಆ ಮೆಡಿಸನ್ ಏನು ಮಾಡುತ್ತೆ ಅಂದರೆ, ಮೆಡಿಸನ್ ಈಸ್ ಅ ರೂಟ್, ಅಂದರೆ ಅದು ಚೇಂಜ್ ಮಾಡಲಿಕ್ಕೆ, ಅದು ಬೇರೆ ಯಾವುದೋ ಕಾಯಿಲೆ ವಾಸಿ ಮಾಡೋಕ್ಕೆ ಹೋಗಿ ಅದರ ಸೈಡ್ ಎಫೆಕ್ಟ್ಸ್ ಏನಾಗುತ್ತೆ, ನಿದ್ದೆ ಬರಲ್ಲ. ಸೊ ಈ ಥರ ನಿದ್ದೆ ಮಾಡದೇ ಇರೋದಕ್ಕೆ ಇದು ಒಂದು ಕಾರಣ ಆಗುತ್ತೆ. ಇನ್ನು ಕೆಲವು ಮಕ್ಕಳಲ್ಲಿ ಯಾವಾಗಲೂ ಓದುವಾಗ ತಂದೆ ತಾಯಿರು ಹೇಳ್ತಾರೆ, ಮೇಡಮ್ ನನ್ನ ಮಕ್ಕಳು ಓದೋದು ಬಿಟ್ಬಿಟ್ಟು ಮಲ್ಕೋತೀನಿ ಅಂತ ಇರ್ತಾರೆ. ಬೇರೆ ಟೈಮಲ್ಲಿ ನೋಡಿದ್ರೆ ಆಟ ಆಡೋವಾಗ 10 ಗಂಟೆ ತನಕ ಆಟ ಆಡ್ತಾರೆ. ಅದೇ ನಿದ್ದೆ ಓದಪ್ಪ ಅಂತ ಹೇಳಿದ ತಕ್ಷಣ 8 ಗಂಟೆಗೆ ನಿದ್ದೆ ಬರುತ್ತೆ, ಸುಸ್ತಾಗಿ ಮಲ್ಕೋತಾರೆ. ಇದು ಏನಕ್ಕೆ ಮಾಡ್ತಾರೆ ಮಕ್ಕಳು ಅಂದರೆ, ಓದೋದನ್ನು ಅವಾಯ್ಡ್ ಮಾಡಲಿಕ್ಕೆ. ಅದು ಹೆಂಗೆ ನಾನು ಅವಾಯ್ಡ್ ಮಾಡ್ಬೋದು ಅನ್ನೋ ರೀತಿ ಇನ್ನೇನು ಗೊತ್ತಾಗಲ್ಲ, ಆದ್ದರಿಂದ ಹೋಗಿ ಮಲ್ಕೋತೀನಿ ಅನ್ನೋ ನಿದ್ದೆ ಜಾಸ್ತಿ. ವಿದ್ಯಾರ್ಥಿಗಳಲ್ಲಿ ಎಸ್ಪೆಷಲಿ ನಿದ್ದೆ ಜಾಸ್ತಿ. ಬುಕ್ ಕಣ್ಣು ಮುಂದೆ ಹಿಡಿದ ತಕ್ಷಣ ನಿದ್ದೆ ಬಂದ್ಬಿಡುತ್ತೆ. ಸೊ ಇದು ಒಂದು ರೀತಿ. ಸೊ ಹಾಗಾಗಿ ನಿದ್ದೆ ಬರದೇ ಇರೋದಕ್ಕೆ ಹಲವಾರು ಕಾರಣಗಳಿದೆ. ನಿದ್ದೆ ಬಂದ್ರೂ ಸೌಂಡ್ ಸ್ಲೀಪ್ ಆಗಿಲ್ಲ ಮೇಡಮ್, ನಾನು ನೆನ್ನೆ ರಾತ್ರಿ ಮಲ್ಕೊಂಡೆ ಆದರೆ ಬೆಳಗ್ಗೆ ಎದ್ದಾಗ ನಾನು ನಿದ್ದೆನೇ ಮಾಡಿಲ್ವೇನೋ ಅನ್ನೋ ಅಷ್ಟು ರೀತಿ ನನಗೆ ಆಯಿತು, ಈ ಭಾವನೆ ನನಗೆ ಬಂತು ಅಂತ. ಏನೇನೋ ಕೆಟ್ಟ ಕನಸು, ಏನೇನೋ ಕೆಟ್ಟ ಆಲೋಚನೆಗಳು, ಅಥವಾ ಏನೋ ಒಂದು, ನಾನು ಇವಾಗ ಎಕ್ಸಾಮ್ ಪರೀಕ್ಷೆಗೆ ಹೋಗಿದ್ದೀನಿ, ನನ್ನ ಪೆನ್ನೇ ಬರಿತಾ ಇಲ್ಲ ಅನ್ನೋ ಒಂದು ಆಲೋಚನೆ, ಅಥವಾ ಯಾವುದೋ ಟ್ರೈನಿಗೆ ವೆಯ್ಟ್ ಮಾಡಿದೆ, ಟ್ರೈನ್ ಮಿಸ್ ಮಾಡ್ಕೊಂಡ್ಬಿಟ್ಟೆ ಅನ್ನೋ ಆಲೋಚನೆ, ಏನೋ ಹೀಗೆ ಆಲೋಚನೆ, ಅಥವಾ ನನ್ನ ಮಗು ನನ್ನಿಂದ ದೂರ ಹೋಗ್ತಾ ಇದೆ ಅನ್ನೋ ಆಲೋಚನೆಗಳು. ಈ ಥರ ಮಲ್ಕೊಳ್ಳೋಕ್ಕೆ ಮುಂಚೆ ಹಲವಾರು ಕಾರಣಗಳಿಂದ ನಮ್ಮ ಮೈಂಡು ಡಿಸ್ಟರ್ಬ್ ಆಗಿರುತ್ತೆ. ಸೊ ಮಲ್ಕೊಳ್ಳೋಕ್ಕೆ ಮುಂಚೆ ಎಲ್ಲರೂ ಒಂದು ರೀತಿಯಾದಂಥ ಪಾಸಿಟಿವ್ ನೋಟಲ್ಲಿ ಅಂತ ಏನು ಕರಿತೀವಿ, ಆ ಥರ ಮಲ್ಕೊಂಡಾಗ ಒಳ್ಳೆಯ ನಿದ್ದೆ ಬರುತ್ತೆ. ಆವಾಗ ಈ ಕೆಟ್ಟ ಕನಸುಗಳು, ಬೇರೆ ಬೇರೆ ಬೇಡದೇ ಇರೋಂಥ ಆಲೋಚನೆಗಳೆಲ್ಲ ಕಮ್ಮಿ ಆಗುತ್ತೆ. ಅದು ಒಂದು ರೀತಿ, ಅದು ಒಂದು ಟಿಪ್. ಇನ್ನೊಂದು ಟಿಪ್ಸ್ ಏನಂದರೆ, ಈ ಮಕ್ಕಳಿಗೆ ಓದುವಾಗ ಬುಕ್ ಹಿಡಿದ ತಕ್ಷಣ ನಿದ್ದೆ ಬರೋದ್ರಿಂದ
ಅವರಿಗೆ ಆ ಮೊಮೆಂಟಲ್ಲಿ ಬೇರೆ ಏನಾದ್ರು ಕೆಲಸ ಮಾಡಿದಾಗ ಫೋಕಸ್ ಚೇಂಜ್ ಆಗುತ್ತೆ. ಆ ಫೋಕಸ್ ಚೇಂಜ್ ಆಗೋದ್ರಿಂದ ಸಹ ಆಮೇಲೆ ನಿದ್ದೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಎಲ್ಲರೂ ಈ ಸ್ಲೀಪ್ ಪ್ಯಾಟ್ರನ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ, ಕೆಲವು ಕೆಲಸಗಳನ್ನು ಮುಂದೂಡಲಿಕ್ಕೆ ಅಥವಾ ಏನೋ ಒಂದು ಕೆಲಸ ಆಗ್ತಾ ಇರಲ್ಲ, ಅದನ್ನು ಹೆಂಗೆ ನಾನು ಅದರಿಂದ ಎಸ್ಕೇಪ್ ಆಗಲಿ ಅನ್ನೋ ಒಂದು ವಿಷಯಕ್ಕೆ ಜಾಸ್ತಿ ಮಲ್ಕೋತಾರೆ. ಆ ಥಾಟ್ ಪ್ರಾಸೆಸ್ನ ಸ್ಟಾಪ್ ಮಾಡೋಕ್ಕೆ, ಆ ಥಾಟ್ಸ್ನ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಮಲ್ಕೋತಾರೆ. ಅಥವಾ ಬೇರೆಯವ್ರಿಗೇನೋ ಉತ್ತರ ಕೊಡೋಕ್ಕಾಗಲಿಲ್ಲ, ನಾನೇನೋ ಒಂದು ಕೆಲಸ ಮಾಡಬೇಕಿತ್ತು ಆದರೆ ನನ್ನಿಂದ ಆಗಲಿಲ್ಲ, ಅದನ್ನು ಹೆಂಗೆ ನಾನು ಅದರಿಂದ ಎಸ್ಕೇಪ್ ಆಗಲಿ ಅನ್ನೋ ಒಂದು ಮನೋಭಾವನೆಯಿಂದಲೂ ಸಹ ಜನ ಜಾಸ್ತಿ ನಿದ್ದೆ ಮಾಡ್ತಾರೆ. ಅಥವಾ ಬೋರ್ಡಮ್, ನಾವೇನು ಬೋರ್ ಅಂತ ಹೇಳ್ತೀವಿ, ನಂಗೆ ಬೋರ್ ಆಗ್ತದೆ, ನಂಗೆ ಇದನ್ನು ಮಾಡೋಕ್ಕೆ ಬೋರ್ ಆಗ್ತದೆ, ಊಟ ಮಾಡೋಕ್ಕೆ ಬೋರ್ ಆಗ್ತದೆ, ನಾನು ಸುಮ್ಮನೆ ಹೋಗಿ ಮಲ್ಕೋತೀನಪ್ಪ, ಅಲ್ಲಿ ನಿದ್ದೆ ಬಂದಿರಲ್ಲ ಆದರೆ ಸುಮ್ಮನೆ ಹೋಗಿ ಮಲ್ಕೋತಾರೆ. ಸೊ ಈ ಥರ ಸ್ಲೀಪ್ ಪ್ಯಾಟ್ರನ್ಸ್ಗೆ ಪ್ರಾಬ್ಲಮ್ಸು ಹಲವಾರಿದೆ. ಇದನ್ನು ಸಹ ಬಿಹೇವಿಯರ್ ಅನಾಲಿಸಿಸ್ ಮೂಲಕ ತಿಳಿದುಕೊಂಡು ಹೇಗೆ ಇದನ್ನು ನಾವು ಸರಿಪಡಿಸ್ಕೋಬಹುದು, ನಮ್ಮ ಬಾಡಿ ಕ್ಲಾಕನ್ನು ಹೇಗೆ ನಾವು ಕರೆಕ್ಟಾಗಿ ಇಟ್ಕೋಬಹುದು, ಎಲ್ಲದಕ್ಕೂ ಒಂದು ಸ್ಟ್ರಾಟಜಿ ಮೆಥಡ್ ಇದೆ. ಆ ಮೆಥಡನ್ನು ಫಾಲೋ ಮಾಡಿದ್ರೆ ಖಂಡಿತ ಸ್ಲೀಪ್ ಪ್ಯಾಟ್ರನ್ ಪ್ರಾಬ್ಲಮ್ಮು ಚೇಂಜ್ ಆಗುತ್ತೆ. ಆ್ಯಂಡ್ ನಮಗೆ ಗೊತ್ತಿರೋ ಹಾಗೇ ವಯಸ್ಸಾದಮೇಲೆ ವೃದ್ಧರಿಗೆ ಸ್ವಲ್ಪ ನಿದ್ದೆ ಕಮ್ಮಿನೇ, ಅದು ಏನು ಮಾಡೋಕ್ಕಾಗಲ್ಲ, ಅದು ಏಜ್ ವೈಸ್ ಆಗಲಿ ಅವ್ರ ವಯಸ್ಸಿಗೆ ತಕ್ಕಂತೆ ಅದಾಗತ್ತೆ. ಹಾಗಂತ ಮಕ್ಕಳಿಗೂ ಹಾಗೆ ಇರುತ್ತೆ ಅಂತಲ್ಲ, ಮಕ್ಕಳಿಗೆ ಮಲಗಿದ ತಕ್ಷಣ ನಿದ್ದೆ ಬರುತ್ತೆ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಆದಾಗಲೂ ಜಾಸ್ತಿ ನಿದ್ದೆ ಮಾಡ್ತೀವಿ, ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಮ್ಮಿ ಆದಾಗಲೂ ಸೋಮಾರಿತನದಿಂದ ನಿದ್ದೆ ಜಾಸ್ತಿ ಆಗುತ್ತೆ. ಹೀಗೆ ಹಲವಾರು ಕಾರಣಗಳಿಂದ ಸ್ಲೀಪ್ ಪ್ಯಾಟ್ರನ್ನು ಚೇಂಜ್ ಆಗುತ್ತೆ. ಸೊ ಈ ಸ್ಲೀಪ್ ಪ್ಯಾಟ್ರನ್ನ ಬಿಹೇವಿಯರಲ್ ಅನಾಲಿಸಿಸ್ ಮೂಲಕ ನಾವು ಗುಣಪಡಿಸ್ಕೋಬಹುದು. ಈ ಸ್ಲೀಪ್ ಪ್ಯಾಟ್ರನ್ನ ಹೇಗೆ ಸರಿ ಮಾಡ್ಕೋಬೋದು ಅಂತ ಕೆಲವು ಟಿಪ್ಸ್ ಏನಪ್ಪ ಅಂತಂದರೆ, ನಾವು ಮಲಗುವ ಮುನ್ನ ಈ ಫೋನನ್ನು ಬಳಕೆ ಅಂದರೆ ಸೋಷಿಯಲ್ ಮೀಡಿಯಾ ಇದನ್ನೆಲ್ಲ ನೋಡುವಂಥ ಯೂಸ್ ಮಾಡುವಂಥ ಬಳಕೆನ ಕಮ್ಮಿ ಮಾಡೋದ್ರಿಂದ ನಮ್ಮ ಮೈಂಡಲ್ಲಿ ಆಗುವಂಥ ಆ್ಯಕ್ಟಿವಿಟೀಸು ಸ್ಲೋ ಡೌನ್ ಆಗುತ್ತೆ. ಸೊ ಇದು ಒಂದು ರೀತಿ ನಾವು ಸೋಷಿಯಲ್ ಮೀಡಿಯಾ ಅಥವಾ ಫೋನನ್ನು ಅವಾಯ್ಡ್ ಮಾಡಬೇಕು. ಇಡೀ ದಿನ ನಾವು ಏನು ಮಾಡಿದ್ವಿ ಅನ್ನೋದ್ರ ಬಗ್ಗೆ ಆಲೋಚಿಸಿ ನಾಳೆ ಏನು ಮಾಡಬಹುದು ಅನ್ನೋ ಒಂದು ಪಾಸಿಟಿವ್ ನೋಟಿಂದ ಮಲಗಿದ್ರೆ ಒಳ್ಳೆ ನಿದ್ದೆನೂ ಸಹ ಬರುತ್ತೆ, ಆ್ಯಂಡ್ ಸೌಂಡ್ ಸ್ಲೀಪು ಆಗುತ್ತೆ, ಆ್ಯಂಡ್ ಸ್ಲೀಪ್ ಪ್ಯಾಟ್ರನ್ನು ಸರಿ ಹೋಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ, ಊಟನ ಕನಿಷ್ಠ 2 hours ಮುಂಚೆ, 2 ಗಂಟೆ ಕಾಲ ಮುಂಚೆ ಊಟ ಮಾಡಿರಬೇಕು. ಯಾಕಂದರೆ ಊಟ ಮಾಡಿದ ತಕ್ಷಣ ನಿದ್ದೆ ಮಾಡೋಕ್ಕೂ ನಿದ್ದೆ ಬರಲ್ಲ, ಅದು ದೇಹ ತೂಕ ಜಾಸ್ತಿ ಆಗುತ್ತೆ. ಆ್ಯಂಡ್ ಊಟ ಮಾಡಿದ ತಕ್ಷಣ ಹೋಗಿ ಮಲ್ಕೊಳ್ಳೋದ್ರಿಂದ ನಮಗೆ ಮಧ್ಯೆ ಹೇಳ್ತಾ ಇರಬೇಕಾಗತ್ತೆ, ವಾಶ್ರೂಮ್ಗೆ ಅದಕ್ಕೆ ಅಂತ ಹೇಳ್ತಾ ಇರಬೇಕಾಗತ್ತೆ. ಸೊ ಆದ್ದರಿಂದ 2 hours ಮುಂಚೆ ಊಟ ನೀರು ಏನಿದ್ರೂ ಎಲ್ಲ ಮುಗಿಸ್ಕೊಂಡು ಒಂದು ಸೌಂಡ್ ಸ್ಲೀಪ್ನ ಬೇಕು ಅನ್ನೋದಾದರೆ ಇದನ್ನೆಲ್ಲ ಆ್ಯಕ್ಟಿವಿಟೀಸ್ನ ಫಾಲೋ ಮಾಡಿದ್ರೆ ಖಂಡಿತ ನಮಗೆ ಒಳ್ಳೆ ನಿದ್ದೆ ಬರುತ್ತೆ. ಆ್ಯಂಡ್ ಹಾಗೆ ಫಿಸಿಕಲ್ ಆ್ಯಕ್ಟಿವಿಟಿ, ಒಂದು ಎಕ್ಸಸೈಸ್ ಆಗಲಿ, ವಾಕ್ ಆಗಲಿ, ಯೋಗ ಆಗಲಿ, ಒಂದು ಒಳ್ಳೆ ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಳ್ಳೋದ್ರಿಂದ ನಿದ್ದೆನೂ ಸಹ ಚೆನ್ನಾಗಿ ಬರುತ್ತೆ. ಒಂದು ಸೌಂಡ್ ಸ್ಲೀಪ್ ಬರುತ್ತೆ. ಇವಾಗ ರಾತ್ರಿ ಮಲಗಿದ ಮೇಲೆ ಇನ್ನು ಬೆಳಗ್ಗೆನೇಪ್ಪ ನಂಗೆ ಎಚ್ಚರ ಆಯಿತು ಅನ್ನೋಷ್ಟು ನಿದ್ದೆ ಮಾಡಬೇಕಂತೆ. ಆವಾಗಲೇ ನಮಗೆ ಒಂದು ಒಳ್ಳೆ ಸ್ಫೂರ್ತಿ ಸಿಗುತ್ತೆ, ಆ್ಯಂಡ್ ಆಲ್ಸೋ ಒಂದು ಪಾಸಿಟಿವ್ ಥಾಟ್ಸ್ ಬರುತ್ತೆ ಬೆಳಗ್ಗೆ ಎದ್ದ ತಕ್ಷಣ. ಸೊ ಇದೆಲ್ಲನೂ ಸಹ ಅಳವಡಿಸ್ಕೊಂಡ್ರೆ ಒಂದು ಸೌಂಡ್ ಸ್ಲೀಪ್ ಪ್ಯಾಟ್ರನ್ಸ್ಗೆ ತುಂಬ ಸಹಾಯ ಆಗುತ್ತೆ. ಇನ್ನು ಹಲವಷ್ಟು ಬಿಹೇವಿಯರಲ್ ಪ್ರಾಬ್ಲಮ್ಸ್ ಬಗ್ಗೆ ಮುಂದಿನ ಎಪಿಸೋಡ್ಸ್ಗಳಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ. ಯಾರೇ ಆದ್ರೂ ತಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೇದೇ ಆಗ್ಬೇಕು, ಒಳ್ಳೆ ಆಲೋಚನೆಗಳನ್ನ ಮಾಡಬೇಕು, ಒಳ್ಳೆ ವಿಷಯಗಳ ಬಗ್ಗೆ ಯೋಚನೆ ಮಾಡಬೇಕು ಅಂತ ನಾವು ಥಿಂಕ್ ಮಾಡ್ತಾ ಇರ್ತೀವಿ. ಆದ್ರೆ ಅದನ್ನ ರೂಢಿಸ್ಕೊಳ್ಳೋದು ಬಹಳನೇ ಕಷ್ಟ. ಒಮ್ಮೆ ಅದನ್ನ ರೂಢಿಸ್ಕೊಂಡ್ರೆ ಜೀವನದಲ್ಲಿ ಎಲ್ಲವೂ ಉತ್ತಮವೇ. ಹಾಗಾದ್ರೆ ಈ ಉತ್ತಮವಾದ ಆಲೋಚನೆಯನ್ನ ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಅನೇಕ ಟಿಪ್ಸ್ ಅನ್ನ ನೀಡ್ತಾ ಇದ್ದಾರೆ ಅನುಪಮಾ AH ರವರು. ಬನ್ನಿ ಅವ್ರು ಏನು ಹೇಳ್ತಾರೆ ನೋಡೋಣ. ನಮಸ್ತೆ. ಸೊ ನಾವು ಪ್ರೀವಿಯಸ್ ಎಪಿಸೋಡಲ್ಲಿ ಮ್ಯಾನಿಫೆಸ್ಟೇಷನ್ ಎಂದ್ರೇನು, ಅದು ಹೇಗೆ ವರ್ಕ್ ಆಗುತ್ತೆ, ಅದಕ್ಕೆ ನೀವೇನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು, ಮೆಥಡ್ಸ್ ಏನು ನೋಡ್ತಾ ಇದ್ವಿ. ಸೊ ಮೆಥಡ್ಸಲ್ಲಿ ಈಗ ಇನ್ನೊಂದು ನೆಕ್ಸ್ಟ್ ಮೆಥಡ್ ಬಂದುಬಿಟ್ಟು, ಪ್ರೀವಿಯಸ್ಸಲ್ಲಿ ನಾನು ವಾಟರ್ ಮ್ಯಾನಿಫೆಸ್ಟೇಷನ್, ವಾಟರ್ ಚಾರ್ಜಿಂಗ್ ಅಂತ ಹೇಳ್ತಾ ಇದ್ದೆ, ಅದರದ್ದೇ ಮುಂದುವರೆದ ಭಾಗ ಅಂತ ಹೇಳ್ಕೊಬೋದು. ಮೂನ್ ಸೈಕಲ್ಸ್ ಅಂತ. ಮೂನ್ ಸೈಕಲ್ಸ್ ಅಂದರೆ ಈಗ ಚಂದ್ರನ ಬೆಳವಣಿಗೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಹುಣ್ಣಿಮೆ ದಿನ ಚಂದ್ರ ಪೂರ್ತಿಯಾಗಿ ಬೆಳಗ್ತಾ ಇರ್ತಾನೆ. ಪೂರ್ತಿ ಬೆಳಗ್ತಾ ಇರೋ ಚಂದ್ರ ನೆಕ್ಸ್ಟು ಸೈಜ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದೇ ರೀತಿ ನಿಮ್ಮ ಲೈಫಲ್ಲಿ ಏನೋ ಒಂದು ನೆಗೆಟಿವ್ ಥಾಟ್, ನೀವು ಇಷ್ಟೆಲ್ಲ ಗೋಲೆಲ್ಲ ಇಟ್ಕೊಂಡ್ರೂ ಒಂದೇನೋ ನೆಗೆಟಿವ್ ಥಾಟ್ ನಿಮ್ಗೆ ಬಂದೇ ಬರ್ತಾ ಇದೆ, ಅದು ಮನಸ್ಸಿಂದ ತೆಗಿಯೋಕ್ಕಾಗ್ತಾ ಇಲ್ಲ ಅನ್ನೋ ಸಮಯದಲ್ಲಿ ನೀವು ಒಂದು ಲೆಟರ್ ಬರಿಬೇಕಾಗುತ್ತೆ. ಈ ಲೆಟರ್ನ ನೀವು ರೆಡ್ ಕಲರ್ ಪೆನ್ನಲ್ಲಿ ಬರಿಬೇಕು. ರೆಡ್ ಕಲರ್ ಯಾಕೆ? ರೆಡ್ ಕಲರ್ ಯಾವಾಗ ಕಟ್ ಆಫ್ ಮಾಡೋಕ್ಕೆ ಅಂತ ಹೇಳಿದೆ ನಾನು. ಸೊ ಕಟ್ ಆಫ್ ಮಾಡೋಕ್ಕೆ ನೀವು ರೆಡ್ ಕಲರ್ ಪೆನ್ನ ಯೂಸ್ ಮಾಡ್ತೀರಾ. ರೆಡ್ ಕಲರ್ ಪೆನ್ನಿಂದ ಒಂದು ವೈಟ್ ಶೀಟಲ್ಲಿ ಬರೆದ್ಬಿಟ್ಟು
ಇದು ಒಂದು ನೆಗೆಟಿವ್ ಥಾಟ್, ಇದರಿಂದ ನನಗೆ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ. ಯೂನಿವರ್ಸ್ ಪ್ಲೀಸ್ ನನಗೆ ಹೆಲ್ಪ್ ಮಾಡು ಅಂತ ಒಂದು ಸಿಂಪಲ್ ವರ್ಡ್ಸಲ್ಲಿ ಬರೆದು ಅದನ್ನು ಚಂದ್ರ, ಪೂರ್ಣ ಚಂದ್ರ ಇರೋ ಹುಣ್ಣಿಮೆ ದಿನ ಇರುತ್ತಲ್ಲ, ಆವಾಗ ಒಂದು ವೈಟ್ ಕ್ಯಾಂಡಲ್ ತೊಗೊಂಡು ಅದನ್ನು ಸುಟ್ಟು ಹಾಕ್ತೀರಾ. ಸುಟ್ಟು ಹಾಕಿ ಸೇಮ್ ಮೆಥಡ್ ನೀವು ಬಾಲ್ಕನಿಯಿಂದ ಉಫ್ ಅಂತ ಉತ್ತೀರಾ, ಅಥವಾ ಗಿಡದ ಹತ್ರ ಹೋಗಿ ಯಾರು ತುಳಿಲಾರ್ದಂಥ ಜಾಗದಲ್ಲಿ ಹೋಗಿ ಅದನ್ನು ಡಿಸ್ಪೋಸ್ ಮಾಡಿ ಬರ್ತೀರಾ. ಸೊ ಇದು ಒಂದು ಹುಣ್ಣಿಮೆ ರಿಲೇಟೆಡ್ ಆಯಿತು. ಹುಣ್ಣಿಮೆಯಲ್ಲಿ ನಾವು ಏನನ್ನು ಫಾಲೋ ಮಾಡ್ತೀವಿ ಅಂದರೆ, ನಮ್ಮ ಲೈಫಿಂದ ಏನಾದರೂ ಒಂದು ಹೋಗಬೇಕಾಗಿದೆ, ನಮಗದು ನೆಗೆಟಿವಿಟಿ ಇಂದ ಹೊರಗೆ ಬರಬೇಕಾಗಿದೆ ಅಂತಂದಾಗ ಆ ಮೆಥಡಲ್ಲಿ ಹುಣ್ಣಿಮೆಯಲ್ಲಿ ಯೂಸ್ ಮಾಡ್ತೀವಿ. ಬಟ್ ಕೆಲವೊಂದು ಸರ್ತಿ ಹುಣ್ಣಿಮೆಯಲ್ಲಿ ನಾವು ಕೆಲವೊಂದು ಆಸೆಗಳನ್ನು ಹೇಳ್ಕೊಳಕ್ಕೂ ಹುಣ್ಣಿಮೆಯನ್ನು ಯೂಸ್ ಮಾಡ್ತೀವಿ. ಬಟ್ ಅದು ಎಲ್ಲ ಪರ್ಸನ್ ಟು ಪರ್ಸನ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ. ಆಮೇಲೆ ಅಮಾವಾಸ್ಯೆ ದಿನ, ಅಮಾವಾಸ್ಯೆ ಕೆಟ್ಟದ್ದು ಅನ್ನೋ ಭಾವನೆ ಜನರಲ್ಲಿದೆ. ಟ್ರಾವೆಲ್ ಅಮಾವಾಸ್ಯೆ ದಿನ ಮಾಡಲ್ಲ, ಓಕೆ, ಅದೆಲ್ಲ ಒಬ್ಬೊಬ್ಬರ ನಂಬಿಕೆ. ಯಾಕಂದರೆ ಹಿಂದಿನ ಕಾಲದಿಂದ ನಮ್ಮ ಪೂರ್ವಜರು ಏನು ಹಾಕ್ಕೊಂಡು ಬಂದಿದ್ದಾರೋ ಅದಕ್ಕೇನೋ ಒಂದು ರೀಸನ್ ಇರುತ್ತೆ. ಎಲ್ಲದಕ್ಕೂ ಸೈಂಟಿಫಿಕ್ ರೀಸನ್ ಅನ್ಕೋಬೋದು, ಏನೋ ಒಂದು ರೀಸನ್, ಇಲ್ಲ ಫ್ಯಾಮಿಲಿ ಟ್ರೆಡಿಷನ್ ಅನ್ಕೋಬೋದು. ಅದು ನಡೀತಾ ಇದ್ದರೆ ನಡೀತಾ ಇರಲಿ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ಕೆಟ್ಟದ್ದು ಅನ್ನೋ ಫೀಲಿಂಗ್ ಯಾವತ್ತೂ ಇಟ್ಕೋಬೇಡಿ. ಹುಣ್ಣಿಮೆ ಆದಮೇಲೆ ಅಮಾವಾಸ್ಯೆಯಿಂದ ಚಂದ್ರ ಸ್ವಲ್ಪ ಏರಕ್ಕೆ ಸ್ಟಾರ್ಟ್ ಆಗುತ್ತೆ. ಚಂದ್ರ ನೀವು ನೋಡ್ಬೋದು, ಒಂದು ಲೈನ್ ಬರುತ್ತೆ, ಸ್ವಲ್ಪ ಜಾಸ್ತಿ, ಆಮೇಲೆ ಹುಣ್ಣಿಮೆ ದಿನ ದೊಡ್ಡದಾಗಿ ಬರುತ್ತೆ. ಸೊ ಈ ಅಮಾವಾಸ್ಯೆ ದಿನನ ನಾವು ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ಲಿ ಒಂದೇನೋ ಹೊಸದು ಸ್ಟಾರ್ಟ್ ಮಾಡೋಕ್ಕೆ ಒಂದು ನ್ಯೂ ಬಿಗಿನಿಂಗ್ ಡೇ ಅನ್ನೋ ರೀತಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ನೀವೇನೋ ಒಂದು ಆಸೆ ಇಟ್ಕೊಂಡಿದ್ದೀರಾ, IAS ಆಫೀಸರ್ ಅಂದ್ಕೊಳ್ಳಿ, ಅಥವಾ ಬಿಸ್ನೆಸ್ ಸಕ್ಸಸ್ಫುಲ್ ಆಗಬೇಕಾಗಿದೆ ನಿಮಗೆ. ಸೊ ಬಿಸ್ನೆಸ್ ರಿಲೇಟೆಡ್ ನಿಮಗೆ ಸಕ್ಸಸ್ ಸಿಗಬೇಕಾಗಿದೆ, ಅದಕ್ಕೆ ನೀವೇನೋ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ, ಬಟ್ ನಿಮ್ಗೆ ಸ್ಟಾರ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಅಮಾವಾಸ್ಯೆ ದಿನ ನೀವು ಇದನ್ನು ಸ್ಟಾರ್ಟ್ ಮಾಡ್ಬೋದು. ಅಮಾವಾಸ್ಯೆ ದಿನ ನೀವು ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ತೊಗೊಂಡು, ಕ್ಯಾಂಡಲ್ ಯಾಕೆ ಬಂತು, ಕ್ಯಾಂಡಲ್ಸು ಬೇಕಾಗುತ್ತೆ ಇಲ್ಲಿ. ನೀವು ನಿಮ್ಮ ಆಸೆಗಳನ್ನು ಎಲ್ಲ ಕ್ಯಾಂಡಲ್ ಮುಂದೆ ಒಂಥರ ಮೆಡಿಟೇಷನ್ ಮಾಡೋ ಥರ ಹೇಳ್ಕೊಂಡು ಆಮೇಲೆ ಆ ಕ್ಯಾಂಡಲ್ನ ಆರಿಸ್ಬಿಡಿ. ಅಥವಾ ಉರಿಯೋಕ್ಕೆ ಇಡ್ತೀರಾ, ಅದೇ ರೀತಿ ಇಡ್ತೀರಾ ಅನ್ನೋದಿದ್ರೆ ಸೇಫ್ ಆಗಿರೋ ಪ್ಲೇಸಲ್ಲಿ ಇಡಿ. ಆ ಥರ ಇಟ್ಟು ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ಈ ಥರ ಹುಣ್ಣಿಮೆ ದಿನ ಕಟ್ ಆಫ್ ಮಾಡೋಕ್ಕೆ, ಅಮಾವಾಸ್ಯೆನ ಏನಾದರೂ ಹೊಸದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಇದು ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಆಯಿತು. ಪ್ರತಿ ಅಮಾವಾಸ್ಯೆಗೂ ಮಾಡಬೇಕಾ, ಪ್ರತಿ ಹುಣ್ಣಿಮೆಗೂ ಮಾಡಬೇಕಾ? ಇಲ್ಲ, ಕೇವಲ 3 ಅಮಾವಾಸ್ಯೆ, ಕೇವಲ 3 ಹುಣ್ಣಿಮೆ, ಇದನ್ನು ಕಂಟಿನ್ಯೂ ಮಾಡಿದರೆ ಸಾಕು. ಆಮೇಲೆ ನೆಕ್ಸ್ಟ್ ಟೆಕ್ನಿಕ್ ಬಂದುಬಿಟ್ಟು 17:17 ಅನ್ನೋ ಒಂದು ಫೇಮಸ್ ಟೆಕ್ನಿಕ್ ಇದೆ. ಇದು ಅಬ್ರಹಾಂ ಹಿಗ್ಸ್ ಅವರು ಕೊಟ್ಟಿರುವಂಥ ಟೆಕ್ನಿಕ್. ಸೊ ಇವ್ರೇನು ಹೇಳ್ತಾರೆ, ನಮ್ಮ ಮನಸ್ಸಿಗೆ ಯಾವುದೋ ಒಂದು ವಿಚಾರ ಬಂತು ಅಂದರೆ ಅದು 17 ಸೆಕೆಂಡ್ಸ್ ಸ್ವಲ್ಪ ಅದರ ತೀವ್ರತೆ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಒಂದೇನೋ ಯೋಚನೆ ಮಾಡ್ತಾ ಇರ್ತೀರಾ, ಬಿಸ್ನೆಸ್ ಸಕ್ಸಸ್ಫುಲ್ ಆಗಬೇಕಾಗಿದೆ, ನಿಮಗೆ ಬಿಸ್ನೆಸ್ ಮ್ಯಾನ್ ಆಗಿದ್ದೀರಾ, ಒಂದೇನೋ ಹೊಸ ವೆಂಚರ್ ಸ್ಟಾರ್ಟ್ ಮಾಡಬೇಕಾಗಿದೆ. 17 ಸೆಕೆಂಡ್ಸ್, ಇನಿಷಿಯಲ್ 17 ಸೆಕೆಂಡ್ಸ್ ನಿಮ್ಮ ಮೈಂಡ್ ಯಾವ ರೀತಿ ಇರುತ್ತೆ ಅಂದರೆ, ನಿಮ್ಗೆ ಏನು ಬೇಕೋ ಅದನ್ನು ಎಲ್ಲ ಅದಕ್ಕೇನೇನು ರಿಕ್ವೈರ್ಮೆಂಟ್ ಇದೆ, ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾಗಲಿ, ಫಂಡ್ಸ್ ಆಗಿರ್ಬೋದು, ಅಥವಾ ಐಡಿಯಾಸ್ ಆಗಿರ್ಬೋದು, ಅಥವಾ ಯಾವ ಜೊತೆ ಪಾರ್ಟ್ನರ್ಶಿಪ್ ಮಾಡಬೇಕು ಅಂದ್ಕೊಂಡಿರ್ತೀರಾ, ಇಲ್ಲ ಏನೋ ಒಂದು ಪ್ರಾಡಕ್ಟ್, ಯುನೀಕ್ ಆಗಿರೋ ಪ್ರಾಡಕ್ಟ್ ಲಾಂಚ್ ಮಾಡಬೇಕು ಅಂತಿರ್ತೀರ, ಇದೆಲ್ಲ ನಿಮ್ಮ ಮೈಂಡಲ್ಲಿ ರಶ್ ಆಗ್ತಾ ಇರುತ್ತೆ 17 ಸೆಕೆಂಡಲ್ಲಿ. ಸೊ ಆ 17 ಸೆಕೆಂಡಲ್ಲಿ ಏನು ಬರುತ್ತೋ ಅದನ್ನು ನೀವು ನೋಟ್ ಡೌನ್ ಮಾಡಿಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ, ಅದ್ರ ಬಗ್ಗೆ ಸ್ವಲ್ಪ ಅದಕ್ಕೆ ಟೈಮ್ ಕೊಡ್ತೀರಾ, 1 ನಿಮಿಷ 2 ನಿಮಿಷ ಟೈಮ್ ಕೊಡ್ತೀರಾ, ಮತ್ತೆ 17 ಸೆಕೆಂಡ್ಸಲ್ಲಿ ಮತ್ತೆ ನಿಮ್ಗೆ ಅದೇ ವಿಚಾರ ಬರುತ್ತೆ. ಸೊ ಅದನ್ನು ಮತ್ತೆ ನೋಟ್ ಡೌನ್ ಮಾಡ್ತೀರಾ. ಸೊ ಇದೇ ರೀತಿ 17x17 ಇದನ್ನು 2 ಸರ್ತಿ ನೀವು ಮಾಡೋದ್ರಿಂದ ನಿಮ್ಮ ಇಂಟೆನ್ಷನ್ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ಒಂದು ಮೆಥಡ್, 17:17 ಮೆಥಡ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮೆಥಡ್ ಬಂದು ವಿಷನ್ ಬೋರ್ಡ್ಸ್ ಅಂದರೆ, ಈಗ ನೀವು ನೋಡಿರ್ಬೋದು, ಸಾಮಾನ್ಯವಾಗಿ ಯಾರ್ದಾರು ಮನೆಗೆ ಹೋಗಿರ್ತೀರ, ಅವರು ದೊಡ್ಡದಾಗಿ ಏನೋ ಒಂದು ಡಿಸ್ಪ್ಲೇ ಮಾಡಿರ್ತಾರೆ ಸ್ಟಡಿ ಟೇಬಲಲ್ಲಿ, ಎಲ್ಲೋ ಟ್ರಾವೆಲ್ ಹೋಗಬೇಕು ಅಂತ ಟ್ರಾವೆಲ್ ಡೆಸ್ಟಿನೇಷನ್ಸ್ ಹಾಕಿರ್ತಾರೆ, ಇಲ್ಲ ಏನೋ ರುಪಿ ಸಿಂಬಾಲು, ಡಾಲರ್ ಸಿಂಬಾಲ್ ಹಾಕಿರ್ತಾರೆ, ಇಲ್ಲ ಏನೋ ಒಂದು ಜಾಬಲ್ಲಿ ಅವರಿಗೆ
ಆನ್ ಸೈಟ್ ಅಪಾರ್ಚುನಿಟೀಸ್ ಹೋಗಬೇಕು ಅಂತಿರುತ್ತೆ, ಅದ್ರ ರಿಲೇಟೆಡ್ ಏನೋ ಬರ್ಕೊಂಡಿರ್ತಾರೆ. ಅದೆಲ್ಲ ಇವಾಗ ತೀರಾ ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾಯಿಂದ ಪಾಪ್ಯುಲರ್ ಆಗ್ತಾ ಇದೆ ಯಂಗ್ಸ್ಟರ್ಸಲ್ಲಿ ಈ ಮೆಥಡ್. ಸೊ ಯಾಕೆ ಪಾಪ್ಯುಲರ್ ಆಗ್ತಾ ಇದೆ? ಒಂದು, ಅದು ಮಾಡೋದ್ರಿಂದ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಸಿಗುತ್ತೆ, ಒಂಥರ ಖುಷಿ ಸಿಗುತ್ತೆ. ಈಗ ನಾವು ಚಿಕ್ಕವರಿದ್ದಾಗ ಸ್ಕೂಲಲ್ಲಿ ಕ್ರಾಫ್ಟ್ ಎಲ್ಲ ಮಾಡ್ತಿದ್ವಿ. ಹೋಮ್ವರ್ಕ್ ಮಾಡೋದಕ್ಕಿಂತ ಕ್ರಾಫ್ಟ್ ಮಾಡೋದ್ರಲ್ಲಿ ನಮಗೆಲ್ಲರಿಗೂ ತುಂಬ ಇಂಟ್ರೆಸ್ಟ್ ಇರ್ತಿತ್ತು. ಯಾಕೆ? ಕಲರ್ ಪೇಪರ್ಸ್ ಬೇಕಾಗಿತ್ತು, ಕಟಿಂಗ್ ಮಾಡಿಸ್ತಿದ್ವಿ, ಈ ಥರ ಏನೇನೋ ಚೆನ್ನಾಗಿ ಅನ್ನಿಸ್ತಿತ್ತು. ಹೋಮ್ವರ್ಕ್ ಬೇಜಾರು ಅನಿಸುತ್ತೆ ಬರೆಯೋಕ್ಕೆ. ಈಗ ಎಷ್ಟೋ ಜನರಿಗೆ ಬರೆಯೋಕ್ಕೆ ಬೇಜಾರಾಗಿಬಿಡುತ್ತೆ. ಸೊ ಅಂಥವ್ರು ಈ ವಿಷನ್ ಬೋರ್ಡ್ನ ಮಾಡ್ಬೋದು. ಸೊ ನೀವು ಬರೆಯೋಕ್ಕೂ ಇಷ್ಟಪಡ್ತೀರಾ, ವಿಷನ್ ಬೋರ್ಡು ಮಾಡ್ತೀರಾ ಅಂದರೆ ಇದನ್ನೂ ಮಾಡಿ. ಇಲ್ಲ ನನಗೆ ಬರೆಯೋಕ್ಕಾಗಲ್ಲ ಅನ್ನೋರು ವಿಷನ್ ಬೋರ್ಡ್ನ ಮೇಂಟೈನ್ ಮಾಡಿದರೂ ಸಾಕು. ಸೊ ವಿಷನ್ ಬೋರ್ಡಲ್ಲಿ ಏನು ಬರುತ್ತೆ, ನಿಮಗೆಲ್ಲೋ ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಆ ಪರ್ಟಿಕ್ಯುಲರ್ ಪ್ಲೇಸ್ನ ಗೂಗಲಲ್ಲಿ ಸರ್ಚ್ ಮಾಡಿ ಪ್ರಿಂಟೌಟ್ ತೊಗೊಳ್ಳಿ. ಪ್ರಿಂಟೌಟ್ ತೊಗೊಂಡು ಅದ್ರ ಕೆಳಗಡೆ ಡೇಟ್ ಬರೀರಿ. ನಾನು ಈ ಡೇಟಿಗೆ, ಈ ವರ್ಷಕ್ಕೆ ನಾನು ಇಲ್ಲಿಗೆ ಹೋಗಬೇಕು ಅಂತ. ಖಂಡಿತವಾಗ್ಲೂ ಅದು ಆಗೇ ಆಗುತ್ತೆ. ಇದು ಎಕ್ಸಾಂಪಲ್ ನನ್ನ ಲೈಫಲ್ಲೇ ಆಗಿದೆ. ನನಗೆ ಮರವಂತೆ ಬೀಚ್ ಚಿಕ್ಕವಳಿದ್ದಾಗಿ ನಾನು ತುಂಬಾ ಇಷ್ಟ. ನಾನು ಬಂದಿರೋದು ನಾರ್ತ್ ಕರ್ನಾಟಕ ಕಡೆಯಿಂದ. ನಮಗೆ ಕೋಸ್ಟಲ್ ಏರಿಯಾ ಕಡೆ ನಾವು ಅಷ್ಟಾಗಿ ಹೋಗ್ತಾನೆ ಇರಲಿಲ್ಲ. ಬಟ್ ನನಗೆ ಮರವಂತೆ ಬೀಚ್ ಏನೋ ಬುಕ್ಸಲ್ಲೆಲ್ಲ ಓದುವಾಗ ಒಂದು ಕಡೆ ರಿವರ್ ಇದೆ, ಒಂದು ಕಡೆ ಸಮುದ್ರ ಇದೆ, ನಡುವೆ ರೋಡ್ ಇದೆ ಅಂತೆಲ್ಲ ಓದುವಾಗ ತುಂಬ ಖುಷಿ ಆಗ್ತಾಯಿತ್ತು. ಓ, ಈ ಥರ ಒಂದು ಪ್ಲೇಸ್ ನಮ್ಮ ಕರ್ನಾಟಕದಲ್ಲೇ ಇದೆ ಅಂದರೆ ನೋಡಬೇಕು ಅಂತ. ಅದನ್ನು ನಾನು ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಗೊತ್ತಿಲ್ಲದೆ ಇರುವಂಥ ಟೈಮಲ್ಲೇ ನಾನು ಒಂದು ಪರ್ಟಿಕ್ಯುಲರ್ ಡೇಟಲ್ಲಿ ಬರ್ಕೊಂಡಿದ್ದೆ. 2017 ಅಂದರೆ ಇದು ಮೊದಲಿಂದ ಇದ್ದಿದ್ದ ಆಸೆ, ಬಟ್ ಬಂದಿರೋದು ಹೋಗಬೇಕು ಅನಿಸಿರೋದು ನಂಗೆ 2017 ರೇನಿ ಸೀಸನ್, ಅದು ಆಗಸ್ಟಲ್ಲೇ ನಾನು ಮರವಂತೆಗೆ ಹೋಗಬೇಕು ಅಂದ್ಕೊಂಡೆ. ಅದು ಯಾವಾಗಲೂ ಮನಸ್ಸಲ್ಲಿ ಅಂತಲೇ ಇರ್ತಿತ್ತು. ವಿಷನ್ ಬೋರ್ಡ್ ಥರ ಒಂದು ಮಾಡಿದ್ದೆ, ಅದರಲ್ಲಿ ಮರವಂತೆ ಬೀಚಿಂದು ಪಿಕ್ಚರ್ ಹಾಕಿದೆ. ಈಗ ತೋರ್ಸೋಕ್ಕೆ ನನ್ನ ಹತ್ರ ಇಲ್ಲ ಅದು. ಸೊ ಮರವಂತೆ ಬೀಚಿನ ಪಿಕ್ಚರ್ ತೆಗೆದು ಹಾಕಿದ್ದೆ, ಡೇಟ್ ಬರೆದಿದ್ದೆ. ಅದನ್ನು ಯಾವಾಗಲೂ ನೋಡ್ತಾ ಇದ್ದೆ. ಬಟ್ ಡೈಲಿ ನನ್ನ ರೂಟೀನ್ ಲೈಫ್, ನನ್ನೇನು ವರ್ಕ್ ಇದೆ ಅದೆಲ್ಲ ನಡೀತಾನೆ ಇತ್ತು. ಏನೋ ಒಂದು ಚಾನ್ಸ್ ಸಿಕ್ತು 2017 ಆಗಸ್ಟಲ್ಲೇ ನಾನು ಮರವಂತೆ ಬೀಚ್ ವಿಸಿಟ್ ಮಾಡುವಂಥ ಅವಕಾಶ ಯೂನಿವರ್ಸ್ ನನಗೆ ಕೊಡ್ತು. ಸೊ ಇದು ಒಂದು ನನಗೆ ತುಂಬ ಅಂದರೆ ತುಂಬ ಖುಷಿ ಮತ್ತು ಒಂಥರ ಏನೋ ಮಿರಾಕಲ್ ಅಂತ ಅಂತೀವಲ್ಲ, ಅದ್ಭುತ ಅಂತ, ಆ ಥರ ಅನ್ನಿಸ್ಬಿಡ್ತು. ಸೊ ಇದೇ ರೀತಿ ಸುಮಾರು ಜನರಿಗೆ ಅವರು ಟ್ರಾವೆಲ್ ಡೆಸ್ಟಿನೇಷನ್ಗೆ ಹೋಗೋ ಥರ ವಿಷನ್ ಬೋರ್ಡ್ ಮಾಡಿದವರಿಗೆ ಹೋಗಿ ಬಂದಿದ್ದಾರೆ, ಸಕ್ಸಸ್ಫುಲ್ ಸ್ಟೋರೀಸ್ ಇದ್ದಾವೆ. ಈ ರೀತಿ ಒಂದು ವಿಷನ್ ಬೋರ್ಡ್ ಮಾಡ್ಕೊಳ್ಳೋದು ಇದು ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಇದಿಷ್ಟು ಇವತ್ತಿನ ಸಂಚಿಕೆಗೆ ಆಯಿತು. ಮುಂದಿನ ಕೆಲವೊಂದಿಷ್ಟು ವಿಚಾರಗಳನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಒಂದು ಮ್ಯಾನಿಫೆಸ್ಟೇಷನ್ ಒಂದು ಟೆಕ್ನಿಕ್, ಒಂದು ಟಿಪ್ಸ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ರಿಲೇಷನ್ಶಿಪ್ ಇಶ್ಯೂಸ್ ಇರುತ್ತೆ, ಗಂಡ ಹೆಂಡತಿ ನಡುವೆ ಯಾವಾಗಲೂ ಜಗಳ ಅಂತ ಇರುತ್ತೆ, ಏನೋ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಇರುತ್ತೆ. ಸೊ ಆವಾಗ ನೀವೇನು ಮಾಡಿ, ಈಗ ಡಾಲ್ಫಿನ್ ಗಿಫ್ಟ್ ಐಟಮ್ಸ್ ಎಲ್ಲ ಸಿಗುತ್ತಲ್ಲ, ಡಾಲ್ಫಿನ್ ಆಗಿರ್ಬೋದು, ಹುಡುಗ ಹುಡುಗಿ ಕಪಲ್ ಡಾನ್ಸ್ ಮಾಡೋದು, ಆ ಥರ ಏನೋ ಒಂದು ತೊಗೊಂಡು ಬಂದು ಅದನ್ನು ನಿಮ್ಮ ಬೆಡ್ರೂಮಲ್ಲಿ ಸೈಡ್ ಟೇಬಲ್ ಅಂತ ಇರುತ್ತಲ್ಲ, ಆ ಸೈಡ್ ಟೇಬಲ್ ಮೇಲೆ ನಿಮ್ಮ ಫೋಟೋ ಇಡಬೇಕು. ಫೋಟೋ ಇಟ್ಟು ಅದ್ರ ಮೇಲೆ ಈ ಡಾಲ್ಫಿನ್ ಸ್ಟ್ಯಾಚು ಆಗಲಿ ಅಥವಾ ಕಪಲ್ ಡಾನ್ಸ್ ಮಾಡ್ತಾ ಇರೋದನ್ನಾಗಲಿ ಅದನ್ನು ಇಟ್ಟುಬಿಟ್ಟು ನಿಮ್ಮ ಇಂಟೆನ್ಷನ್ನ ನೀವು ಹೇಳ್ಕೋಬೇಕು ಕ್ಲಿಯರಾಗಿ. ನನ್ನ ಲೈಫ್ ಪಾರ್ಟ್ನರ್ ಜೊತೆ ಇರುವಂಥ ಈ ಕೆಲವೊಂದು ವಿಚಾರಗಳು ಏನು ಕಾನ್ಫ್ಲಿಕ್ಟ್ ಆಗ್ತಾ ಇದೆ ಡೇ ಟು ಡೇ ಲೈಫಲ್ಲಿ, ಇದೆಲ್ಲ ಕ್ಲಿಯರ್ ಆಗಲಿ, ನಮ್ಮಿಬ್ಬರ ನಡುವೆ ಮತ್ತೆ ಮೊದಲಿನ ಥರ ಪ್ರೀತಿ ಬರಲಿ, ಆ ಥರ ಏನಾದರೂ ನೀವು ಅಂದ್ಕೊಂಡ್ರೆ ಡೆಫಿನೆಟ್ಟಾಗಿ ವರ್ಕ್ ಆಗೇ ಆಗುತ್ತೆ. ಬಟ್ ಇದನ್ನು ನೀವು ನಿಮ್ಮ ಲೈಫ್ ಪಾರ್ಟ್ನರ್ಗೂ ಹೇಳಿಟ್ಟಿರ್ಬೇಕಾಗಿರುತ್ತೆ. ಯಾಕಂದರೆ ನಾನು ಈ ಥರ ಒಂದು ಮೆಥಡ್ ಫಾಲೋ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಅವ್ರು ಏನಾದರೂ ಗೊತ್ತಿಲ್ಲದೆ ನೋಡಿಬಿಟ್ರು, ಅವ್ರಿಗೇನೋ ಸಿಟ್ಟು ಬಂದುಬಿಡ್ತು ಅದ್ರ ಬಗ್ಗೆ ಅಂದರೆ ಅದು ಒಂಥರ ಯೂನಿವರ್ಸಿಗೆ ಮತ್ತೊಂದು ಕಟ್ ಆಫ್ ಮಾಡ್ದಂಗೆ ಆಗುತ್ತೆ ನೀವು ಕೊಡ್ತಾ ಇರೋ ಮೆಸೇಜನ್ನ. ಸೊ ನೀವು ಅವ್ರಿಗೆ ಹೇಳಬೇಕಾಗುತ್ತೆ, ಅವ್ರದ್ದು ಪರ್ಮಿಷನ್ ಅಂತಲೂ ಅಂದ್ಕೊಳ್ಳಿ, ಅಥವಾ ಅವರಿಗೆ ಕನ್ವೆ ಆದರೂ ಮಾಡಿ, ಮೆಸೇಜ್ನ ಮಾಡಿ, ನಮ್ಮ ರಿಲೇಷನ್ಶಿಪ್ಪಲ್ಲಿ ಈ ಥರ ಒಂದಿಷ್ಟು ಇಶ್ಯೂಸ್ ಇದ್ದಾವಲ್ಲ, ನಾನು ಅದನ್ನು ಸಾರ್ಟ್ ಔಟ್ ಮಾಡ್ಕೋಬೇಕು, ಅದಕ್ಕೆ ನಾನು ಇದೊಂದು ಮೆಥಡ್ ಫಾಲೋ ಮಾಡ್ತಾ ಇದ್ದೀನಿ, ಪ್ಲೀಸ್ ಇದಕ್ಕೆ ನೀನು ಅಡ್ಡಿಪಡಿಸ್ಬೇಡ ಅಂತ ಕ್ಲಿಯರಾಗಿ ಹೇಳಿ ಈ ಥರ ನೀವು ಇಡಿ. ಅದನ್ನ ಎಷ್ಟು ದಿನ ಇಡೋದು, ಎಷ್ಟಾದರೂ ದಿನ ಇಡಿ, ಯಾಕಂದರೆ ಅಲ್ಲಿ ಇಟ್ಟಿರೋದು ನಿಮ್ಮ ಫೋಟೋ, ನಿಮ್ಮ ಮನೆ ಗಿಫ್ಟ್ ಐಟಮ್. ಸೊ ಎಷ್ಟಾದರೂ ದಿನ ಇಟ್ಕೊಳ್ಳಿ, ಎಷ್ಟಾದರೂ ವರ್ಷ ಇಟ್ಕೊಳ್ಳಿ, ಬಟ್
ನೀವು ಅದನ್ನು ಯಾವಾಗಲೂ ಅದನ್ನು ನೋಡಿದಾಗ ನಿಮ್ಮ ಮನಸ್ಸಿಗೆ ಏನೋ ಒಂಥರ ಖುಷಿ ಸಮಾಧಾನ ಆಗ್ತಾ ಇರುತ್ತೆ. ನೀವೇ ದಿನದಿಂದ ದಿನಕ್ಕೆ ನಿಮ್ಮ ಲೈಫಲ್ಲಿ ನೀವು ಚೇಂಜಸ್ನ ನೋಡ್ತೀರಾ. ಸೊ ಇದು ಒಂದು ಇವತ್ತಿನ ಟಿಪ್. ಇದೇ ರೀತಿ ಇನ್ನೂ ಕೆಲವೊಂದು ವಿಚಾರಗಳನ್ನು ಟಿಪ್ಸ್ಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಇಷ್ಟನ್ನ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸುವಂತಹ ಸಮಯ ಬಂದಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಪ್ರತಿ ಸಂಚಿಕೆಯಲ್ಲೂ ಹೊಸ ಹೊಸ ಮಾಹಿತಿಯನ್ನು ನೀಡೋದಕ್ಕೆ ಇರುವಂತಹ ಕಾರ್ಯಕ್ರಮವೇ ಆಯುಷ್ಮಾನ್ ಭವ. ಈ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀವಿ. ಮತ್ತಷ್ಟು ಮಾಹಿತಿಯೊಂದಿಗೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ. Click on the bell icon to watch our latest videos.